या सा पद्मासनस्था विपुलकटितटे पद्मपत्रायताक्षे गम्भीरावर्तनाभिः स्तनभरनमिता शुभ्रवस्त्रोत्तरेया लक्ष्मी दिव्यैः गजेन्द्रैः मणिगणखचितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ದೇವತಾಯೈ ನಮಃ ಭಾರತೀ ಸಾಯ ನಮಃ. ನುಡಿಶ್ರೀ ಹಂಸನಡೆ. ಶ್ರದ್ಧೆಯಿಂದ ಏಕಾದಶಿ ವ್ರತವನ್ನು ಮಾಡಿ ಪ್ರತಿ ಶುಕ್ರವಾರದಲ್ಲಿ ದೀಪ ನಮಸ್ಕಾರವನ್ನು ಮರೆಯಬೇಡಿ. ಸೌಭಾಗ್ಯವತಿಯರನ್ನು ಕರೆದು ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಕೊಡಿ, ಅವರಿಂದ ಆಶೀರ್ವಾದ ತಗೊಳ್ಳಿ. ಶ್ರದ್ಧೆಯಿಂದ ಶ್ರೀ ಲಕ್ಷ್ಮೀ ಶೋಭನ ಪ್ರವಚನವನ್ನು ಕೇಳಿ ಉದ್ಧಾರ ಆಗಿ. ಆದಿಕಾರಣನಾಗಿ ಆಗಮಲಾಗಿದ್ದು ಮೋದ ಜೀವರ ತನ್ನ ಉದರದಲ್ಲಿ ಮೋದ ಜೀವರ ತನ್ನುದರದಲ್ಲಿ ಇಂಬಿಟ್ಟ. ಅಷ್ಟ ಸಾಕಿ. 80ನೇ ಶ್ಲೋಕದಲ್ಲಿ ಭಗವಂತ ಆದಿಕಾರಣನಾಗಿ ಆಗಮಲಗಿದ್ದು ಅಂತ ಹೇಳಿದ್ರು. ದೇವರು ಹೇಗೆ ತನ್ನ ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡಿದ್ದಾನೆ ಅದು ಅವನಿಗೆ ಅಗತ್ಯ ಇದೆಯಾ? ಅಗತ್ಯವಿಲ್ಲದಿರ್ತಕ್ಕಂಥ ವಿಷಯ. ಆದರೂ ಅನಗತ್ಯವಾದದನ್ನು ಭಗವಂತ ಮಾಡೋಲ್ಲ. ಅನಗತ್ಯವಾಗಿರ್ತಕ್ಕಂಥದ್ದನ್ನು ನೀವು ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಿಮಗೆ ಅಗತ್ಯವಾಗಿರ್ತಕ್ಕಂಥ ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡುವುದರ ಮೂಲಕ ನೀವು ಮುಂದೆ ಮದುವೆ ಮಾಡಿಕೊಂಡ ಮೇಲೆ ಹೇಗಿರಬೇಕು ಅನ್ನೋದನ್ನು ದೇವರು ಟೀಚರ್ ಆಗಿ ನಿಮಗೆ ಬೋಧಿಸಿದ್ದು ಈ 80ನೇ ಶ್ಲೋಕದಲ್ಲಿ. ಆದಿಕಾರಣನಾಗಿ ಆಗಮಲಗಿದೆ. ಮೋಕ್ಷ ಅಂದರೆ ಮೋಕ್ಷ, ಪ್ರಳಯದಲ್ಲಿ ದೇವರು ಹೇಗೆ ಮಲಗಿದ್ದ ಅದೆಲ್ಲ ಗೊತ್ತಲ್ಲ. ಅಲ್ಲಿ ಗೃಹಸ್ಥನಾದವನಿಗೆ ಏನೇನು ಕರ್ತವ್ಯಗಳನ್ನು, ವಿಹಿತ ಕರ್ತವ್ಯಗಳನ್ನು, ಅವಿಹಿತವಾದ ಕರ್ತವ್ಯಗಳಲ್ಲ, ವಿಹಿತ ಕರ್ತವ್ಯಗಳನ್ನು ಹೇಗೆ ವಿಧಿಸಿದೆ ಶಾಸ್ತ್ರ. ಶಾಸ್ತ್ರ ಬೇರೆ ಅಲ್ಲ, ಶಸ್ತ್ರ ಬೇರೆ ಅಲ್ಲ. ಶಾಸ್ತ್ರ ಮತ್ತು ಶಸ್ತ್ರ ಅಂದರೆ ಏನು ಗೊತ್ತಾ ನಿಮಗೆ? ಶಸ್ತ್ರ ಚಿಕಿತ್ಸೆ ಅಂತಾರೆ ನೋಡಿ. ಯಾರಿಗ ತಲೆ ಒಳಗೊಂಡು ಟ್ಯೂಮರ್ ಆಗುತ್ತೆ, ಅದನ್ನ ನೆಕ್ಸ್ಟ್ ಒಂದು ಕಮಲದ ಹೂ ತೊಗೊಂಡು ತಲೆ ಮೇಲೆ ಅಲ್ಲಾಡಿಸಿದ್ರೆ ಟ್ಯೂಮರ್ ಬರುತ್ತೇನ್ರಿ? ಹೊಟ್ಟೆ ಒಳಗೆ ಏನೋ ದೊಡ್ಡದೊಂದು ಕ್ಯಾನ್ಸರ್ ರೋಗ ಬಂದಿರುತ್ತೆ, ಅದನ್ನು ತೊಗೊಂಡು ಯಾವುದೋ ಒಂದು ನಿಂಬೆಹಣ್ಣನ್ನು ತೊಗೊಂಡು ಹಿಂಗೆ ಅಂದ್ಬಿಟ್ರೆ ಆ ನಿಂಬೆಹಣ್ಣೊಳಗೆ ಬರುತ್ತೆ ಅಂತ ಬರುತ್ತೆ ಹೇಳಿ. ಅಲ್ಲ, ಬಂದಿರ್ಬೋದು ಕೆಲವ್ರ ಕೈಯಲ್ಲಿ, ನಮ್ಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ಒಂದು ಶಸ್ತ್ರವನ್ನು ತೊಗೊಂಡು ಅಲ್ಲಿ ಕೊಯ್ತಾರೆ ಇಲ್ವಾ? ಶಸ್ತ್ರಚಿಕಿತ್ಸೆ ಬೇಕೋ ಇಲ್ವಾ? ಬೇಡ ಅಂದರೆ ಆ ಗಂಟು ಅಲ್ಲೇ ಇರುತ್ತೆ, ಶಸ್ತ್ರ ನಿಮ್ಮ ಕೈಲೇ ಇರುತ್ತೆ. ಹಾಗೆ ಶಸ್ತ್ರದ ಗಂಟು ಬೇಡ, ಶಾಸ್ತ್ರದ ಗಂಟು ತಗೊಳ್ಳೋಣ. ಶಾಸ್ತ್ರದ ಗಂಟುಗಳು, ಶಾಸ್ತ್ರದ ಗಂಟಲ್ಲಿ ಏನಿದೆ? ಕತ್ರಿ ಇದೆ, ಚಕ್ಕು ಇದೆ, ಸೂಜಿ ಇದೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯುಧಗಳಿದೆ. ಒಂದು ಕೊಯ್ಯೋಕ್ಕೆ, ಒಂದು ಬಿಡಿಸೋಕ್ಕೆ, ಒಂದು ಕ್ಲಿಪ್ಪು ಗಂಟು ಒಳಗಿಂದ ಬೆಳಗಿರ್ತಕ್ಕಂಥ ರೋಗವನ್ನು ತೆಗಿಲಿಕ್ಕೆ, ತೆಗೆದ ಮೇಲೆ ಪುನಃ ಅದನ್ನು ಸಣ್ಣದಾಗಿ ಸೇರಿಸಲಿಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯುಧಗಳಿದೆಯಲ್ಲ. ಹಾಗೆ ಬ್ರಹ್ಮಸೂತ್ರ, ಇವೆಲ್ಲವೂ ಕೂಡ ವೇದವ್ಯಾಸ ದೇವರು ಅನೇಕ ಶಾಸ್ತ್ರಗಳನ್ನು, ರಾಮಾಯಣ, ಮಹಾಭಾರತ, ಭಾಗವತ ಪುರಾಣಗಳು, ಅಷ್ಟಾದಶ ಪುರಾಣಗಳು
ಹೀಗೆ ಬೇರೆ ಬೇರೆ ಶಾಸ್ತ್ರಗಳನ್ನು ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಗಂಟಲ್ಲ ಕಗ್ಗಂಟನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಈ ಶಸ್ತ್ರಚಿಕಿತ್ಸೆಯನ್ನು ವೇದವ್ಯಾಸರು ಹೇಳ್ತಾರೆ. ಹಾಗಾಗಿ ಶಸ್ತ್ರಚಿಕಿತ್ಸೆ ಮತ್ತು ಶಾಸ್ತ್ರಚಿಕಿತ್ಸೆ ಎರಡೂ ಬೇಕಾಗುತ್ತೆ. ಇಲ್ಲಿ ಶಾಸ್ತ್ರಚಿಕಿತ್ಸೆ, ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಮಾತು ಹೇಗಿರಬೇಕು, ಗೃಹಸ್ಥರು ಅನ್ನೋದನ್ನು ಹೇಳ್ತಾ ಇದೆ. ನಾ ಹಿಂದೆ ಹೇಳಿದ್ನಲ್ಲ, ಸಂತಾನವನ್ನು ಒಳ್ಳೆಯ ಸಂತಾನ ಪಡೆಯುವುದರ ಮೂಲಕ ಪ್ರಜಾಪತಿಯನ್ನು ಸಂತೋಷಪಡಿಸಬೇಕು ಅಂತ. ಪ್ರಜಾಪತಿ ಅಂದರೆ ನಿಮಗೇನು ಅಂತ ಗೊತ್ತಾಗಿದೆ, ಹೇಳಾಗಿದೆ. ಈಗ ಮುಂದೆ ವಾತ್ಸಲ್ಯೈಹಿ ಅನ್ನೈಹಿ ಅಂತ ಒಂದಿದೆ. ಏನದು ವಾತ್ಸಲ್ಯೈಹಿ ಅನ್ನೈಹಿ ಅಂದರೆ, ಈಗ ನಾಯಿ ನರಿಗಳಿಗೆಲ್ಲ ಊಟ ಹಾಕಿ ಅಂತ ಹೇಳಿ ಆಯ್ತಲ್ಲ. ಈಗ ಮನೆ ಮುಂದೆ ತುಳಸಿ ಗಿಡ ಇದೆ, ಮನಿ ಪ್ಲ್ಯಾಂಟ್ ಇದೆ ನೋಡಿ. ನಮ್ಮ ಮನೆಯೆಲ್ಲ ಪ್ಲ್ಯಾಂಟಲ್ಲಿರೋದು ಮನಿ ಪ್ಲ್ಯಾಂಟ್ ಅಂತ ಹೇಳ್ತೀವಿ ಇಲ್ಲ. ಅಂದರೆ ಪ್ಲ್ಯಾಂಟ್ ಅಂದ್ರೇನು, ಹಸಿರಲ್ಲೇ ಮನಿ ಇರೋದು. ನಮ್ಮ ಧಾರವಾಡದ ಕಡೆ ಮನಿ ಅಂದ್ರೇನು ಗೊತ್ತೇನ್ರಿ, ತಲೆ ಮೇಲೊಂದು ಸೂರು ಅಥವಾ ಮನೆ. ನೀವು ಮನೆ ಅಂತೀರೋ, ಮನಿ ಅಂತೀವಿ. ಮನೆ ಒಳಗಿನ ತಿಜೋರಿ ಒಳಗೆ ನಿಮ್ಮ ಜೀವನಾಧಾರಕ್ಕೆ ಬೇಕಾಗಿರ್ತಕ್ಕಂಥ ಪೇಪರ್ ನೋಟಿಗೆ ನೀವು ಮನಿ ಅಂತೀರಿಲ್ವಾ, MYNEY. ಆ MYNEY ಮನಿ ಪ್ಲ್ಯಾಂಟ್ ನೋಡಿ, ಹಸಿರಿನಲ್ಲಿ ಇದೆ. ಹಸಿರು ಎಲ್ಲಿದೆ ಅಲ್ಲಿ ಉಸಿರಿದೆ ಅಂತ ಅರ್ಥ. ಗಿಡ ಮರಗಳು ಬೇಕು, ಅವುಗಳನ್ನು ಪೋಷಿಸಬೇಕು ಇಲ್ವಾ. ಬರೀ ನಾಯಿ ನರಿಗಳಿಗೆ ಅನ್ನ ಹಾಕೋದು ಅಂತಲ್ಲ. ವಾತ್ಸಲ್ಯೈಹಿ ಅನ್ನೈಹಿ. ಹಾಗಾದರೆ ಉಳಿದ ಜೀವರಾಶಿಗಳ ಮೇಲೂ ವಾತ್ಸಲ್ಯವನ್ನು ತೋರಿಸಿ. ಕೆಲವು ವತ್ಸಲ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ, ಹೆಸರೇ ವತ್ಸಲಾಬಾಯಿ ಅಂತ. ಸುಡಗಾಡ ದರಿದ್ರ. ಅವ್ರಿಗೆ ವಾತ್ಸಲ್ಯ ಅನ್ನೋದು ಕಾಲಿಂದ ಹಿಡಿದು ತಲೆ ತನಕ ಎಲ್ಲೂ ಇರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಜೀವನ ಕೊಲ್ತಿರ್ತಾರೆ. ಪಡ ಕಡೆ ಪಕ್ಷ ಅವ್ರಿಗೆ ಎದ್ದವ್ರ ಗಂಡನ ಮುಸುಡಿಗಾರ ಒಂದು ಹೊಡಿತಿರ್ತಾರೆ. ಅಂತ ಹೆಂಗಸರು ನಾನು ನೋಡಿದೆ. ವತ್ಸಲ ಅಂತ ಇಟ್ಕೊಂಡಿರ್ತಾರೆ ಹೆಸರು. ವಾತ್ಸಲ್ಯ ಅಂತಂದ್ರೆ ಏನು ಅಂದರೆ ತಾಯಿ ಮಗು ಮೇಲೆ ತೋರ್ತಕ್ಕಂಥ ಪ್ರೇಮದ ಪ್ರವಾಹ, ಚುಂಬನ. ಹೀಗೆ ನೀವು ವಾತ್ಸಲ್ಯವನ್ನು ಇತರ ಜೀವರಾಶಿಗಳ ಮೇಲೆ ತೋರಿಸ್ರಪ್ಪ. ನಿಮ್ಮ ಮನೆಯ ಅಂಗಳದಲ್ಲಿರ್ತಕ್ಕಂಥ ಗಿಡ ಮರಗಳಿಗೆ ಪ್ರೀತಿಯನ್ನು ತೋರಿಸಿ. ಮುಕುಂದೂರು ಸ್ವಾಮಿಗಳು ಅಂತ ಇದ್ರು ಅಂದರೆ ನಾವು ನೋಡಿಲ್ಲ, ಇದ್ರಂತೆ ಅಲ್ಲ, ಇದ್ರವ್ರು. ಆ ಮುಕುಂದೂರು ಸ್ವಾಮಿಗಳು ಮಹಾಜ್ಞಾನಿಗಳು. ಬೆಟಗೇರಿ ಕೃಷ್ಣಶಾಸ್ತ್ರಿಗಳು ಅಂತ ಏನೋ ಚಳಕೆರೆ ಹತ್ರ ಅವರ ಪುಸ್ತಕ ಬರೆದಿದ್ದಾರೆ, ಅದರಲ್ಲಿದೆ. ಮುಕುಂದೂರು ಸ್ವಾಮಿಗಳು ಎಂಥ ಒಂದು ಪವರ್ಫುಲ್ ವ್ಯಕ್ತಿ ಅಂದರೆ, ಇಲ್ಲೇ ಇರ್ತಿದ್ರಿ. ಒಂದು 10-20 ನಿಮಿಷ ಆಗಲೇ ಅವರು ಗದಗಲ್ಲೋ ಅಥವಾ ಇನ್ನೆಲ್ಲೋ ಹಾಗೆ ಅಲ್ಲಲ್ಲೆಲ್ಲ ಕಾಣಿಸ್ತಾ ಇದ್ರು. ಆದರೆ ಈ ಯಾವುದೇ ಶಕ್ತಿಯನ್ನು ಅವರು ಉಪಜೀವನಕ್ಕಾಗಿ ಆಗಲಿ ಅಥವಾ ಜಂತರ ಮಂತರ ಮಾಡಲಿಕ್ಕಾಗಿ ಉಪಯೋಗಿಸಿದಂಥ ಜ್ಞಾನಿಗಳವರಲ್ಲ. ಅವರು ಪಾಪ ಅವ್ರದ್ದೊಂದು ವಿಶೇಷತೆ ನೋಡಿ. ಅವರ ಆಶ್ರಮದ ಮುಂದೆ, ಗುಡಿಸಲು ಮುಂದೆ ಒಂದಿಷ್ಟು ಹೂವಿನ ಗಿಡಗಳಿರ್ತಿತ್ತು. ಆ ಹೂವಿನ ಗಿಡಗಳಿಗೆ ಹೋಗಿ ಒಂದಿಷ್ಟು ನೀರು ಹಾಕ್ತಿದ್ರು. ಹಾಕಿ ಯವ ಗುಲಾಬವ್ವ ಅಂದೇ ಒಂದು ಗುಲಾಬಿ ಕಿತ್ಕೊಳ್ಳೇವ, ನಿನ್ನ ತಲೆ ಮೇಲಿಂದ ಬೇಜಾರಾಗಲ್ಲೇನ, ಹೂ ಅಂತೀನ ಅಂದ್ರೆ ಆ ಹೂವಿನ ಗಿಡ ಹಿಂಗೆ ಅಂತಿತ್ರಿ, ತಗೋ ಅಂತ. ಹೌದು, ನೀವು ನೋಡಿದ್ದೀರಾ? ನೀವೇನು ವಾಸ್ಕೋಡಿಗಾಮನ್ ನೋಡಿದ್ದೀರಾ? ಅಥವಾ ಏನು ಇದು ಚಂದ್ರಲೋಕಕ್ಕೆ ಯಾವನೋ ಹೋಗಿರೋದು ನೋಡಿದ್ದೀರಾ? ಹೋಗಿದ್ದಾರೆ ಅಂತ ಹೇಳ್ತೀರಲ್ರಿ ಎಲ್ಲರಿಗೂ. ಹಾಗೆ ನೋಡಿಲ್ಲ, ನಾನೇನೋ ನೋಡಿಲ್ಲ, ನೋಡಿದವ್ರು ಹೇಳಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಗಿಡ ಮರಗಳ ಮುಂದೆ ಮಾತಾಡಿಸ್ದ ಗಿಡ ಮರಗಳು ತಲೆ ತೂಗ್ತಿದ್ವು. ಎಷ್ಟೋ ಬಾರಿ ನಮ್ಮ ಜೀವನದಲ್ಲೇ ಇಂಥದ್ದೆಲ್ಲ ನಾವು ನೋಡಿದ್ದೀವಿ. ಈ ಒಬ್ಬ ಹುಡುಗಿದ್ದ, ಆ ಹುಡುಗನಿಗೇನೋ ಎಳನೀರು ಬೇಕು ಅಂದರೆ ಸಾಕ್ರಿ, ಮರ ಹತ್ತಕ್ಕೆ ಬರ್ತಿದ್ದಿಲ್ಲ, ಕೋತು ಮುಂಡೆದೆ. ಮರದ ಮುಂದೆ ಹೋಗೋದು, ತಾಯಿ ಎಳ್ನೀರು ಕೊಡ, ನಾನು ತೆಂಗಿನ ಮರದ ಬಡಲ್ಲ ಅಂತ ಎಳ್ನೀರು ಬಿದ್ದು ಬಿಡತ್ತೆ. ಯಾವುದೇ ಹಣ್ಣಿನ ಗಿಡದ ಮುಂದೆ ಹೋಗಿ ಹಣ್ಣು ಕೊಡಿದ್ರೆ ಹಣ್ಣು ಬೀಳ್ತಿತ್ತು. ಇನ್ನೂ ಕೆಲವರು ಮಹಾತ್ಮರಿದ್ದಾರೆ, ಬೀಳೋದಲ್ಲ, ಆ ಮರನೇ ಬಗ್ಗಿ ಕೊಟ್ಟು ಬಿಡುತ್ತೆ. ಅದನ್ನು ನೋಡಿದವರು ಇದ್ದಾರೆ. ಇದನ್ನು ಸತ್ಯಕಾಮರು ಅಂತ ಒಬ್ಬ ಮಹಾ ತಾಂತ್ರಿಕರು ಅವರ ಜೀವನದಲ್ಲಿ ನಡೆದಿತ್ತು ಅಂತ ಹೇಳಿ ಅವರ ಶಿಷ್ಯರೊಬ್ಬರು ನನಗೆ ಹೇಳಿದರು. ಮರಗಳ ಹಾಗೆ ಬಗ್ಗಿಬಿಟ್ಟು ತೆಂಗಿನಕಾಯಿನೆಲ್ಲ ಕೊಡ್ತಿತ್ತಂತೆ. ಇಂಥದ್ದೆಲ್ಲ ಉಂಟಾ ಅಂದರೆ ಉಂಟು.
ಕಣ್ಣಿದ್ದವ್ರಿಗೆ ಮಾತ್ರ, ಕೊಂಡೇ ಇಲ್ದವ್ರಿಗೆ ಏನು ತೋರಿಸೋದ್ರಿ ನಾವೆಲ್ಲರ. ಹೀಗೆ ಗಿಡ ಮರಗಳನ್ನು ಮಾತನಾಡಿಸು, ವಾತ್ಸಲ್ಯವನ್ನು ತೋರಿಸು, ಪ್ರೀತಿಯಿಂದ. ನಮ್ಮನೆ ನಾನೇ ತಂದಿರೋ ಗಿಡ, ನಾನು ಹೂ ಹರ್ಕೊಂಡ್ರೆ ಏನಾಗುತ್ತೆ ಅಂದರೆ ಹರ್ಕೊಂಡು ಹೋಗುತ್ತೆ ಜೀವನ. ಅದ್ರ ಮುಂದೆ ಹೋಗಿ ಪ್ರಾರ್ಥನೆ, ಒಂದು ಹೂ ತಗೋತೀನಿ ಅಂತ ಕೇಳೋ ಪಾಪ. ಕೊಡಲ್ಲ ಅಂದರೆ ಅನ್ನಲ್ಲ, ಅದು ಕೊಡೋಕ್ಕೋಸ್ಕರ ಹೂ ಬಿಟ್ಟಿರೋದು. ನೀವ ಕೊಡಲ್ಲ ಅನ್ನಕ್ಕೆ, ಬಚ್ಚಿಟ್ಕೊಳ್ಳೋಕ್ಕೆ. ಅದು ಕೊಡುತ್ತೆ, ಅದನ್ನು ವಾತ್ಸಲ್ಯದಿಂದ ನೀವು ನೋಡಬೇಕು. ಹೀಗೆ ಗೃಹಸ್ಥನ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಇದೆಲ್ಲ. ಹಾಗಾದರೆ ನಾವೇನು ಮಾಡಬೇಕು? ನಾನು ಅಂದ್ರೇನು, ನಾವು ಅಂದ್ರೇನು? ಸನ್ಯಾಸಿ. ಈಗ ನಾನು ಸನ್ಯಾಸಿ, ನಾನೇನು ಮಾಡ್ಬೇಕಂಗಾರೆ? ನೀವು ಬರೀ ಗೃಹಸ್ಥನ ಕರ್ತವ್ಯ ಹೇಳಿಬಿಟ್ರಿ, ಸನ್ಯಾಸಿಗೊಂದು ಕರ್ತವ್ಯ ಅಂತ ಇರಬೇಕಲ್ಲ. ಮತ್ತು ಸನ್ಯಾಸಿಗೇನೋ ಒಂದು ಕರ್ತವ್ಯ ಇಲ್ವಾ? ಇರಿ, ಎಲ್ಲ ಕರ್ತವ್ಯ ಬಿಟ್ಟವ್ರನ್ನೇ ಸನ್ಯಾಸಿ ಅನ್ನೋದಲ್ವಾ? ಮತ್ತು ಹೊಸದಾಗಿನೇನು ಸನ್ಯಾಸಿ ಕರ್ತವ್ಯ? ಸನ್ಯಾಸಿ ಭಿಕ್ಷೆ ಬೇಡಬೇಕು. ಅವನ ಹೆಸರೇ ಭಿಕ್ಷು. ಸ್ವಾಮಿ ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತ ಕರಿಬಾರ್ದು. ಸ್ವಾಮಿ ನಮ್ಮ ಮನೆಗೆ ಭಿಕ್ಷೆಗೆ ಬನ್ನಿ ಅಂತ ಕರಿಬೇಕು. ಸನ್ಯಾಸಿಯನ್ನು ತೃಪ್ತಿಪಡಿಸಬೇಕು ಯಾರು? ಗೃಹಸ್ಥನಾದವ. ಹೇಗೆ? ಭಿಕ್ಷೆಯನ್ನು ಹಾಕುವುದರ ಮೂಲಕ. ಯೇ ಅನ್ಯೇ ಭಿಕ್ಷವಃ ಏಕೇಚಿತ್ ಪರಿವ್ರಾಟ್ ಬ್ರಹ್ಮಚಾರಿಣಃ ತೇ ಅಪಿ ಅತ್ರೈವ ಪ್ರತಿಷ್ಠಂತೆ. ಏನಪ್ಪ? ಏ ಅನ್ಯೇ ಭಿಕ್ಷವ ಏಕಿತ್ ಪರಿವ್ರಾಟ್ ಬ್ರಹ್ಮಚಾರಿಣ ತೇ ಅಪಿ ಅತ್ರೈವ ಪ್ರತಿಷ್ಠಂತೆ. ಎಲ್ಲರೂ ಇಲ್ಲೇ ಪ್ರತಿಷ್ಠಂತೆ. ಎಲ್ಲ ಇದ್ದಾರೆ ನೋಡಿ. ಗೃಹಸ್ಥನ ಮನೆ ಮುಂದೆ ಸನ್ಯಾಸಿಗಳಿದ್ದಾರೆ, ಗೃಹಸ್ಥನ ಮನೆ ಮುಂದೆ ಬ್ರಹ್ಮಚಾರಿಗಳಿದ್ದಾರೆ. ಯಾಕೆ? ಅವ್ರಿಗೆ ಅನ್ನ ಬೇಕಾ ಬೇಡವ? ಅದನ್ನು ಕೊಡಬೇಕಾದ್ರೆ ಇವನು ಗೃಹಸ್ಥನಾಗಿರಬೇಕಾ ಬೇಡವ? ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳಿದ್ರು. ಗೃಹಸ್ಥನಾಗಿ ಬದುಕೋ. ಯಾಕೆ ಬದುಕು ಅಂದರೆ ಸನ್ಯಾಸಿಗಳಿಗೆ ಅನ್ನ ಹಾಕು, ಭಿಕ್ಷೆ ಹಾಕಬೇಕಲ್ಲ. ಭಿಕ್ಷೆ ಹಾಕ್ಬೇಕಾದ್ರೆ ನೀನು ಮದುವೆ ಮಾಡ್ಕೋಬೇಕಲ್ಲ, ನಿನ್ನ ಹೆಂಡತಿ ಅಡುಗೆ ಮಾಡಬೇಕಾ ಇಲ್ವಾ? ಅಡುಗೆ ಮಾಡಿದ್ಮೇಲೆ ಅದನ್ನು ನೀನು ದೇವ್ರಿಗೆ ನೈವೇದ್ಯ ಮಾಡಬೇಕಾ ಇಲ್ವಾ? ದೇವ್ರಿಗೆ ನೈವೇದ್ಯ ಮಾಡಿದ್ಮೇಲೆ ಅದನ್ನು ವೈಶ್ವದೇವ ಮಾಡಬೇಕಾ ಇಲ್ವಾ? ವೈಶ್ವದೇವ ಮಾಡಿದ ಮೇಲೆ ನಾಯಿ ನರಿಗಳಿಗೆ ಹಾಕಬೇಕಾ ಇಲ್ವಾ? ಆಮೇಲೆ ಅತಿಥಿಗಳಿಗೆ ಹಾಕಬೇಕಾ ಇಲ್ವಾ? ಮತ್ತು ಸನ್ಯಾಸಿಗೂ ಹಾಕಬೇಕಾ ಇಲ್ವಾ? ನೋಡಿ, ಹೀಗಾಗಿ ಗೃಹಸ್ಥನನ್ನು ಯಾರ್ಯಾರು ಆಶ್ರಯಿಸ್ಕೊಂಡಿರ್ತಾರೆ ಅಂದರೆ ಸನ್ಯಾಸಿಗಳು ಆಶ್ರಯಿಸ್ಕೊಂಡಿರ್ತಾರೆ, ಬ್ರಹ್ಮಚಾರಿಗಳು ಆಶ್ರಯಿಸ್ಕೊಂಡಿರ್ತಾರೆ ಅಂದರೆ ಅವ್ರಿಗೆ ಡಿಪೆಂಡ್ ಆಗಿರ್ತಾರೆ ಅಂತಷ್ಟೆ. ಎಷ್ಟೋ ಜನಕ್ಕೆ ಕನ್ನಡವೇ ಬರಲ್ಲ ಸ್ವಾಮಿ, ಏನು ಆಶ್ರಯ ಆಶ್ರಯ ಯೋಜನೆ ಅಂತೊಂದಿಷ್ಟು ಸರ್ಕಾರದಿಂದ ಮಾಡ್ಕೊಂಡಿರ್ತಾರೆ. ಸರಿ, ಸನ್ಯಾಸಿ ಸ್ವಯಂ ಅಡುಗೆಯನ್ನು ಮಾಡುವಂತೆ ಇಲ್ಲ. ಅವ್ರು ಅಡುಗೆ ಮಾಡೋ ಹಾಗಿಲ್ಲ. ಯಾಕೆ? ಭಿಕ್ಷೆ ಬೇಡಬೇಕು. ಅದಕ್ಕೋಸ್ಕರ. ಯಾಕ್ರಿ ಅಡುಗೆ ಮಾಡಿದ್ರೆ ಏನಾಗುತ್ತೆ? ನರಕ ಸಿಗುತ್ತಾ? ಆ ನರಕ ಗಿರಕ ಎಲ್ಲ ಸೆಕೆಂಡ್ರಿ. ಅಡುಗೆ ಮಾಡಬೇಕಾದ್ರೆ ಸನ್ಯಾಸಿ ಏನು ಮಾಡಬೇಕು ಹೇಳಿ? ಒಲೆ ಹೂಡ್ಕೋಬೇಕು. ಒಲೆ ಒಳಗೆ ಕಟ್ಟಿಗೆ ಬೇಕು. ಆ ಕಟ್ಟಿಗೆ ಬೇಕಾದರೆ ಕಾಡಿಗೆ ಹೋಗ್ಬೇಕು. ಕಾಡಿಗೆ ಹೋಗ್ಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಊಟ ಬೇಕು. ಸರಿ, ಕಾಡಿಗೆ ಹೋಗಿ ಬಂದು ಅಡುಗೆ ಮಾಡಬೇಕಾದ್ರೆ ಒಲೆ ಇರಬೇಕಾದ್ರೆ ಒಂದು ಮನೆ ಬೇಕು. ಮನೆ ಕಟ್ಕೊಂಡ, ಮನೆಗೆ ಒಲೆ ಇಟ್ಕೊಂಡ, ಮನೆ ಕಟ್ಕೊಂಡ. ಅಯ್ಯೋ ನೆಲ ವರ್ಷಕ್ಕೆ ಬಡಿಯೋಕ್ಕಿಲ್ಲ, ಒಂದಿಷ್ಟು ಹಾಲು ಬೇಕಾಗ, ಒಂದಿಷ್ಟು ಏನೋ ಮಠದ ತುಂಬ ಇಲಿಗಳು ಬೇರೆ ಓಡಾಡೋಕ್ಕೆ ಶುರುವಾಯಿತು. ಇಲಿಗಳು ಬರುತ್ತಲ್ಲ ಅಂತ ಹೇಳಿ ಒಂದು ಬೆಕ್ಕು ತಂದು ಸಾಕ್ಕೊಂಡ. ಆ ಬೆಕ್ಕು ಬರೀ ಇಲಿನ ಒಂದೇ ತಿನ್ನಲಿಲ್ಲ, ರಾತ್ರಿ ಎಲ್ಲ ಮ್ಯಾವ್ 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 ಅಂತಿತ್ತು. ಏನಂದ್ರೆ ಹಾಲು ಹಾಕ್ಬೇಕಾಗ ಅದಕ್ಕೊಂದು ಆಕಳು ತಂದ ಇಟ್ಕೊಂಡ. ಆಕಳನ್ನು ನೋಡ್ಕೊಳ್ಳೋಕ್ಕೆ ಗತಿ ಇಲ್ಲ. ಯಾರೋ ಒಂದು ಗಂಡಸನ್ನು ತಂದಿಟ್ಕೊಂಡ. ಅವನು ಒಬ್ಬನೇ ಇರದೆ ಓಡ್ ಹೋದ. ಇನ್ಯಾರೋ ಬಂದ, ಅವನು ಓಡೋದ. ಯಾಕೆ ಅಂದರೆ ಅದು ಗಂಡಸು ಅಂತ ಯಾರೋ ಹೇಳಿದ್ರು. ಅದಕ್ಕೆ ಅವ್ನು ಗಂಡಸು ಓಡೋಗ್ಬೇಡತ್ತಂದ್ರೆ ಏನು ಮಾಡೋಕ್ಕೂ ಒಂದು ಹೆಂಗಸನ್ನು ತಂದಿಡೋ ಅಂದರು. ಆ ಹೆಂಗಸನ್ನು ತಂದು ಆ ಸ್ವಾಮೀಜಿ ಅವನಿಗೆ ಮದುವೆ ಮಾಡೋದು. ಅವನಿಗೊಂದು 4 ಮಕ್ಕಳಾಯಿತು. ಆ ಮಕ್ಕಳನ್ನು ಓದಿಸೋಕ್ಕೆ ಸ್ವಾಮೀಜಿನೇ ದುಡಿಬೇಕಾಯ್ತು. ಇದಕ್ಕೆ ನೋಡಿ ಸನ್ಯಾಸಿ ಸಂಸಾರ ಅಂತ ಹೇಳೋದು ದರಿದ್ರ. ಎಲ್ಲ ಬಿಟ್ಟು ಕಟ್ಕೊಳ್ಳೋದು, ಹೌದಲ್ಲ? ಹೀಗೆ ಸನ್ಯಾಸಿ ಅಡುಗೆ ಮಾಡಬಾರ್ದು ಅಂದರೆ ಅರ್ಥ ಭಿಕ್ಷೆ ಬೇಡಬೇಕು, ಸ್ವಯಂ ಅಡುಗೆ ಮಾಡೋ ಅಂತಿಲ್ಲ. ಅಂದರೆ ಅಗ್ನಿ ಸ್ಪರ್ಶ ಅವರಿಗೆ ನಿಷಿದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಸನ್ಯಾಸಿಗಳ ಕೊನೆಯ ದಿನಗಳಲ್ಲಿ ದೇಹವನ್ನು ಬಿಟ್ಟಾಗ ಅವರನ್ನು ನೆಲದಲ್ಲಿ ಅವರ ದೇಹವನ್ನು ಇಡ್ತಾರೆ, ಬೃಂದಾವನ ಮಾಡ್ತಾರೆ. ಇಲ್ಲದೇ ಇದ್ದರೆ ನದಿಯಲ್ಲೂ ಕೂಡ ಹಾಕಬಹುದು. ಆದರೆ ಅವರಿಗೆ ಅಗ್ನಿಸ್ಪರ್ಶ ಮಾತ್ರ ಮಾಡುವ ಹಾಗೇ ಇಲ್ಲ. ಸನ್ಯಾಸಿಗಳಿಗೆ ಅಗ್ನಿಸ್ಪರ್ಶ ಇಲ್ಲ. ಸನ್ಯಾಸದಲ್ಲೂ 4 ವಿಧ. ಕುಟೀಚಕ ಅಂತ ಒಂದು ವಿಧ,
ಬಹುದಕ ಅಂತ ಒಂದು ವಿಧ, ಹಂಸ ಅಂತ ಒಂದು ವಿಧ, ಪರಮಹಂಸ ಅಂತ ಒಂದು ವಿಧ, ತ್ರಿದಂಡಿ ಅಂತ ಒಂದು ವಿಧ. 3 ದಂಡಗಳನ್ನು ಸೇರಿಸಿಟ್ಕೊಂಡಿರ್ತಾರೆ ಅವರು. ಅವ್ರಿಗೆ ಜುಟ್ಟು ಇರುತ್ತೆ, ಜನ್ಮ ಇರುತ್ತೆ, ದುಡ್ಡು 3 ನಾಮ ಇರುತ್ತೆ. ಅವರೆಲ್ಲ ಈ ತಿರುಪತಿಲಿ ಇರ್ತಾರೆ. ಏಕದಂಡಿ ಒಂದೇ ದಂಡವನ್ನು ಹಿಡ್ಕೊಂಡಿರ್ತಾರೆ. ಅವರಿಗೆ ಪರಮಹಂಸ ಸನ್ಯಾಸಿಗಳು ಅಂತ ಕರೀತಾರೆ. ಅಂಥವರನ್ನು ನಾವು ನೆಲದಲ್ಲಿ ಹಾಕಬೇಕಾಗತ್ತೆ, ಸತ್ತು. ಅದು ಇದ್ದಾಗ ಹೋಗ್ಬಿಡೋದು. ಹೇಗಿದ್ರು ಈ ಅಮ್ಮ ಅವರು ಹೇಳಿದ್ದಾರೆ, ಸನ್ನೆಗಳನ್ನ ನೆಲದಲ್ಲಿ ಹಾಕ್ರಿ, ನೀರಲ್ಲಿ ಹಾಕ್ರಿ ಅಂತ. ತಗೊಳ್ರಿ, ಅವ್ರ ನೆಲದಲ್ಲಿ ಹಾಕ್ರಿ, ತಗೊಳ್ರಿ ಅಂತ ತೊಗೊಂಡಾಗ ಗಂಗಾದಲ್ಲಿ ದೂಡ್ಬಿಡ್ರಿ. ರೀ, ಅವ್ರ ದೇಹ ಬಿಟ್ಟು, ಅವರು ಪ್ರಾಣ ಬಿಟ್ಟ ಮೇಲೆ, ದೇಹದಿಂದ ಹೊರಗೆ ಹೋದ್ಮೇಲೆ ಅವೆಲ್ಲ ಮಾಡಿ. ಇಲ್ಲಿ ಸನ್ಯಾಸಿ ವಿಚಾರ ಯಾಕೆ? ಸನ್ಯಾಸಿ ವಿಚಾರ ಬಂದಿಲ್ಲ ಇಲ್ಲಿ. ಆದಿ ಕಾರಣನಾಗಿ ಆಗ ಮಲಗಿದ್ದು ಗೃಹಸ್ಥನ ವಿಚಾರ ಬಂದಿರೋದಷ್ಟೇ. ಸನ್ಯಾಸಿ ವಿಚಾರನ ಯಾಕೆ ಹೇಳ್ತಿದ್ದೀವಿ ಅಂದರೆ, ಸನ್ಯಾಸಿಗೂ ಅನ್ನ ಹಾಕಕ್ಕೆ ಗೃಹಸ್ಥ, ಸನ್ಯಾಸಿಗೂ ಅನ್ನ ಹಾಕಲಿಕ್ಕೆ ಗೃಹಸ್ಥ ಬೇಕು. ಗೃಹಸ್ಥ ಧರ್ಮ ಶ್ರೇಷ್ಠ. ಹಾಗಾದರೆ ಸನ್ಯಾಸಿ ಧರ್ಮ ಏನು ಅಂತ ಹೇಳಬೇಕಲ್ಲ, ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೆ, ಬೇರೆ ಏನಿಲ್ಲ. ಇಲ್ಲ ಸನ್ಯಾಸಿ ವಿಚಾರ ಬಂದಿಲ್ಲ. ಸನ್ಯಾಸಿಗಳು ಹೇಗಿರಬೇಕು, ಬ್ರಹ್ಮಚಾರಿಗಳು ಹೇಗಿರಬೇಕು, ಹೇಗಿದ್ದರೆ ಅವ್ರನ್ನ ಸನ್ಯಾಸಿಗಳು ಅಂತ ಕರಿಬೇಕು, ಹೇಗಿದ್ದರೆ ಬ್ರಹ್ಮಚಾರಿಗಳು ಅಂತ ಕರಿಬೇಕು, ಅಂಥವ್ರಿಗೆ ಅನ್ನ ಹಾಕಲಿಕ್ಕೆ ಗೃಹಸ್ಥರು ಅದರ ಮದುವೆ ಮಾಡಿಕೊಂಡವ್ರು ಹೇಗಿರಬೇಕು, ಇದರ ವಿಚಾರವನ್ನು 80ನೇ ಶ್ಲೋಕ ನಿಮಗೆ ತಿಳಿಸ್ತಾ ಇದೆ. ಹಾಗಾದರೆ ಸನ್ಯಾಸಿಗಳ ಪಾಂಚಭೌತಿಕ ಶರೀರವನ್ನು ಮಣ್ಣಲ್ಲೋ ಅಥವಾ ಜಲಕ್ಕೋ ವಿಸರ್ಜನೆ ಮಾಡ್ತಾರೆ. ಬೇಕಾದರೆ ಗೃಹಸ್ಥರು ಸ್ವಯಂ ಪಾಕ ಮಾಡ್ಕೊಂಡು ತಿನ್ನಬಹುದು. ಸ್ವಯಂ ಪಾಕ ಅಂದ್ರೇನೋ ತಾವೇ ತನ್ನ ಕೈಯಿಂದ ಮಾಡ್ಕೊಂಡು ತಿನ್ನೋದು. ಹಾಗಾದರೆ ಸನ್ಯಾಸಿಗಳೇನು ಮಾಡಬೇಕು? ಭಿಕ್ಷೆ ಬೇಡಬೇಕು. ಅದಕ್ಕೆ ಸ್ವಾಮಿ ಬುದ್ಧಿ, ನಾಳೆ ನಮ್ಮನೆಗೆ ಭಿಕ್ಷೆಗೆ ಬನ್ನಿ ಅಂತ ಕರೀತಾರೆ. ಊಟಕ್ಕೆ ಬನ್ನಿ ಸ್ವಾಮಿ ಅಂತ ಯಾರೋ ಕರೆಯೋಲ್ಲ. ಊಟ ಆಯ್ತಾ ಅಂತ ಕೇಳಲೇಬಾರ್ದು ಸ್ವಾಮಿಗಳಿಗೆ. ಊಟ ಆಯ್ತಾ ಅನ್ನಬಾರ್ದು, ಭಿಕ್ಷೆ ಆಯ್ತಾ ಅನ್ನಬೇಕು. ಕೆಲವು ಸಂಸ್ಕಾರನೇ ಇಲ್ಲ. ಹರಿ ಓಂ ಸ್ವಾಮೀಜಿ, ಹರಿ ಓಂ ಮಾತಾಜಿ, ಏನು ಖಾನ ಹೋಗೇ ಕ್ಯಾ, ನಿಮ್ದು ಊಟ ಆಯ್ತಾ ಅಂತಾರೆ. ಅನ್ನಬಾರ್ದು, ಭಿಕ್ಷೆ ಆಯ್ತಾ ಅನ್ನಬೇಕು. ಇಲ್ಲದಿದ್ರೆ ಪ್ರಸಾದ ಆಯ್ತಾ ಅಂತಲಾದರೂ ಅನ್ನಬೇಕು, ಕಡೇ ಪಕ್ಷ. ಹಾಗಾಗಿ ಗೃಹಸ್ಥರು ಸ್ವಾಮಿ ನಾಳೆ ನಮ್ಮನೆಗೆ ಭಿಕ್ಷೆಗೆ ಬನ್ನಿ ಅಂತ ಕರೆಯೋದು. ನೋಡಿ, ನಾಳೆ ನಮ್ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಬಾ ಅಂತ ಯಾರನ್ನಾದರೂ ಯಾರೋ ಒಬ್ಬ ಗೃಹಸ್ಥನ ಕರೀಲಿ ನೋಡಲಿ. ಒಬ್ಬ ಗೃಹಸ್ಥನ ಮನೆಗೆ ಹೋಗೋದಪ್ಪ, ಹೌಸ್ ಹೋಲ್ಡರ್, ಅವಳನ್ನೇ ಮದುವೆ ಮಾಡ್ಕೊಂಡಿರ್ತಾನೆ. ನಾಳೆ ನಮ್ಮನೆಗೆ ಭಿಕ್ಷೆಗೆ ಬಾರಯ್ಯ ಅಂತ ಕರೆದ್ರೆ ಒದ್ದೇ ಬಿಡ್ತಾನೆ ಅಷ್ಟೇ. ಮಖಕ್ಕೆ 2 ಬಾರಿಸ್ತಾನೆ, ನಿಮ್ಮನೆಗೆ ಭಿಕ್ಷೆ ಬರ್ಬೇಕಾ, ನಾ ಏನು ತಿರುಪೇನಾ ಅಂತಾನೆ. ನೋಡಿ, ಭಿಕ್ಷೆ ಅನ್ನೋ ಶಬ್ದ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾರಿಗೆ? ಸನ್ಯಾಸಿಗಳಿಗೆ ಮಾತ್ರ ಆ ಶಬ್ದ, ಗೃಹಸ್ಥರಿಗೆ ಅಲ್ಲ. ಗೃಹಸ್ಥರು ಭಿಕ್ಷೆ ಬಾ ಅಂತ ಯಾವುದೋ ಗೃಹಸ್ಥನ ಭಿಕ್ಷೆ ಬಾರೋ ಅಂತ ಕರೆದ್ರೆ, ಮರೆಯ ನಾಳೆ ಬೆಳಗ್ಗೆ ನೀನು ನಮ್ಮನೆಗೆ ಭಿಕ್ಷೆ ಬರ್ಬೇಕು ಮರ. ನೋಡಿ, ಯಾವುದೋ ಗೃಹಸ್ಥನ ನಾಳೆ ಭಿಕ್ಷೆಗೆ ಬಾ ಅಂತ ಕರೆದಾಗ ಎಷ್ಟು ಕೋಪ ಬರುತ್ತಲ್ಲ, 2 ಮುಖಕ್ಕೆ ಬಿಡ್ತಾನೆ ಇಲ್ಲ. ಹಾಗೇನೆ ಸನ್ಯಾಸಿಗಳಿಗೆ ನಾಳೆ ಊಟಕ್ಕೆ ಬರ್ರಿ ಅಂದರು ಅವ್ರಿಗೂ ಕೋಪ ಬರಬೇಕು. ತಕ್ಷಣ ಹೂ ಅನ್ನಬಾರ್ದು, ಅವರು 2 ಮುಖಕ್ಕೆ ಬಾರಿಸ್ಬೇಕು. ಹಾಗೆಯೇ ಭಿಕ್ಷೆಗೆ ಬಾ ಅಂತ ಗೃಹಸ್ಥನ ಕರೆದ್ರೆ ಅವ್ರಿಗೆ ಯಾಕೆ ಖುಷಿ ಆಗಲ್ವೋ, ಸನ್ಯಾಸಿಗೂ ಕೂಡ ಭಿಕ್ಷೆಗೆ ಬಾ ಅಂದರೆ ಖುಷಿ ಆಗಬಾರ್ದು, ಸಂತೋಷ ಆಗಬಾರ್ದು, ದುಃಖ ಆಗಬೇಕು. ಸ್ವಾಮಿಗಳ ಹೆಸರೇ ಭಿಕ್ಷುಗಳು ಅಂತ. ಅವರ ಮನೆಗೆ ಹೋಗಬೇಕು, ಭಿಕ್ಷೆ ಬೇಡಲಿಕ್ಕೆ ಹೋಗಬೇಕು. ಸ್ವಾಮಿಗಳು ಎಷ್ಟು ಮನೆಗೆ ಹೋಗಬೇಕು ಭಿಕ್ಷೆಗೆ, ಅದೊಂದು ನಿಯಮ ಇದೆ. ಎಷ್ಟು ಮನೆಗೆ ಹೋಗ್ಬೇಕಂತ ಗೊತ್ತಾ? 7 ಮನೆಗಳಿಗೆ ಭಿಕ್ಷೆಗೆ ಹೋಗಬೇಕಂತೆ. 7 ಮನೆಗೆ ಹೋಗಬೇಕಾದ್ರೆ 7 ಮನೆಯವರು ಎಷ್ಟು ಭಿಕ್ಷೆ ಕೊಡಬೇಕು ಅದು ಇದೆ. ಏನೋ ಒಂದೊಂದು ತುತ್ತು ಒಂದೊಂದು ಚೂರು ಕೊಡಬೇಕಂತ. ಭಿಕ್ಷಾ ಭವತಿ ಭಿಕ್ಷಾಂದೇಹಿ ಭವಾನ್ ಭಿಕ್ಷಾಂ ದದಾತು. ಅಮ್ಮ ನಂಗೆ ಭಿಕ್ಷೆಯನ್ನು ಕೊಡಮ್ಮ, ಅಪ್ಪ ನಂಗೆ ಭಿಕ್ಷೆಯನ್ನು ಕೊಡಪ್ಪ. ಇಷ್ಟಪ್ಪ ಪಾತ್ರೆ ತೊಗೊಂಡೋಗ್ಬಿಡೋದು. ಈ ರಾಯರ ಮಠದಲ್ಲಿ ಪಂಚಾಮೃತ ಅಂತ ಬರೆಸ್ಬಿಟ್ಟು 15 ರೂಪಾಯಿ ಕೊಟ್ಟು ಒಂದು ಪಂಚಾಮೃತ ಅಂತ ಬರೆಸ್ತಿದ್ರು ಕಂಡು. ಹಿಂದೆ 10 ರೂಪಾಯಿ ಇತ್ತು, ಈಗ ಎಷ್ಟಾಗಿದೆ ಗೊತ್ತಿಲ್ಲ. 10 ರೂಪಾಯಿ ಕೊಡೋದು ಪಂಚಾಮೃತಕ್ಕೆ ಅಂತ. ಒಂದು ಕೊಳಗ ತೊಗೊಂಡೋಗ್ಬಿಡೋದ್ರಿ, ಅದು ತುಂಬ ತುಂಬಿಸ್ಕೊಂಡು ವಾಪಸ್ ತರೋದು. ಕೊಟ್ಟಿಲ್ವ 15 ರೂಪಾಯಿ. ಧರ್ಮಶಾಸ್ತ್ರದಲ್ಲಿ ಹೇಳಿದಲ್ಲ ಭಿಕ್ಷೆ ಬೇಡ ಅಂತ. ಅದಕ್ಕೆ ಹುಳಿಗೊಂದು ಪಾತ್ರೆ, ಚಟ್ನಿಗೊಂದು ಪಾತ್ರೆ, ಆಮೇಲೆ ಕೋಸಂಬರಿಗೂ ಒಂದು ಪಾತ್ರೆ. ನಿಮ್ಮ ಮನೇಲಿ ಮೊಸರು ಬಜ್ಜಿ ಮಾಡಿದ್ದೀರಿ ಇವತ್ತು, ನಾನು ಭಿಕ್ಷೆಗೆ ಬಂದಿದ್ದೀನಿ ಸನ್ಯಾಸಿ.
ಅದಕ್ಕೊಂದು ಉಪಾಯ ಮಾಡಿಬಿಟ್ರು ಉತ್ತರ ಭಾರತದ ಕಡೆ. ಒಂದೊಂದೇ ಪಾತ್ರೆ ತೊಗೊಂಡೋದ್ರೆ ಆಗಲ್ವಲ್ಲ, ಬೇಜಾರಾಗತ್ತೆ ಅಂತ ಒಂದೇ ತಟ್ಟೆ, ಒಂದು ತಟ್ಟೆ ಒಳಗೆ ಎಲ್ಲ ಕೊರೆದ್ಬಿಟ್ರು, ಇಡ್ಲಿ ಪಾತ್ರೆ ಥರ. ಅದ್ರಲ್ಲಿ ತಗೊಂಡು ಹೋಗೋದು, ಮಧ್ಯದಲ್ಲಿ ಅನ್ನ, ಈ ಕಡೆ ತವ್ವೆ, ಆ ಇಡ್ಲಿ ಪಾತ್ರೆ ಥರ ಇದ್ರೊಳಗೆ ಹುಣಸೆ ಹುಳಿ ಚಟ್ನಿ ಎಲ್ಲ ಹಾಕುವಂತ. ಹಿಂದಿನ ಯತಿಗಳು ಹಾಗೆ ಮಾಡ್ತಿರ್ಲಿಲ್ಲ. ಅವರಿಗೆ ಕರಪಾತ್ರಿಗಳು ಅಂತ ಹೆಸರು. ಕರಪಾತ್ರಿಗಳಂದ್ರೆ ಕರವೇ ಪಾತ್ರೆಯಾಗಿ ಉಳ್ಳವರು. ಅವರಿಗೆ ಕರಪಾತ್ರಿ ಸ್ವಾಮೀಜಿ ಅಂತ ಒಬ್ಬರು ಇದ್ರು ಕಂಡ್ರಿ. ಶ್ರೀಮತ್ ಶಂಕರ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ, ದೊಡ್ಡ ವಿಷಯ. ಹೇಗೆ ಅದು ಕೌಪೀನ ಪಂಚಕ ಅಂತಲೇ ಅದ್ರ ಹೆಸರು. ಏನೇಳಿ? ಕೌಪೀನ ಪಂಚಕ. ಕರತಲ ಭಿಕ್ಷಂ ತರುತಲ ವಾಸಂ, ಕರತಲ ಭಿಕ್ಷಂ ತರುತಲ ವಾಸಂ, ಕೌಪೀನವಂತಕ ಖಲು ಭಾಗ್ಯವಂತಕ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಸನ್ಯಾಸಿ ಹೇಗಿರಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ಹೇಳುತ್ತಾರೆ. ಅದ ಹೆಸರೇ ಕೌಪೀನ ಪಂಚಕ ಅಂತ ಅದರ ಹೆಸರು. ಎಷ್ಟು ಚೆನ್ನಾಗಿದೆ ನೋಡೋಣ ಅಲ್ವಾ? ನೋಡಿ ಹೇಗಿರಬೇಕು ಸನ್ಯಾಸಿಗಳು. ಗೃಹಸ್ಥರು ಹೇಗಿರಬೇಕು ಅಂತಿದೆಯಲ್ಲ ವಿಧಿಶಾಸನಗಳು, ಹಾಗೆ ಸನ್ಯಾಸಿಯು ಹಾಗೆ ಇರಬೇಕು. ನೋಡಿ ಹೇಳ್ತಾರೆ ಆಚಾರ್ಯ ಶಂಕರರು, ವೇದಾಂತ ವಾಕ್ಯೇಷು ಸದಾ ರಮಂತೋ ಭಿಕ್ಷಾನ್ನ ಮಾತ್ರೇಣ ಚ ತುಷ್ಟಿಮಲ್ತಃ, ವಿಶೋಕಮಂತಃ ಕರಣೇ ಚರಂತಃ, ಕೌಪೀನವಂತಃ ಖಲು ಭಾಗ್ಯವಂತಃ. ವೇದಾಂತ ತೋಟದೊಳಗೆ, ವೇದಾಂತ ಅನ್ನೋ ತೋಟದೊಳಗೆ, ವೇದದ ಫಲಗಳು ಬಿಟ್ಟಿರ್ತಕ್ಕಂಥ ತೋಟದೊಳಗೆ ಸದಾ ಸಂಚಾರ ಮಾಡ್ತಾ ಇರಬೇಕು ಅವನು. ಕೇವಲ ಭಿಕ್ಷೆಯ ತುತ್ತಿನಿಂದ ಸಂತೃಪ್ತನಾಗಿರಬೇಕು. ಅಂತಃಕರಣದಲ್ಲಿ ಯಾವ ಶೋಕನೂ ಇರಬಾರ್ದವನಿಗೆ. ಹೀಗೆ ಮುಂದೆ ಮುಂದೆ ಚಲಿಸತಕ್ಕಂತಹ ಕೌಪೀನಧಾರಿಯೇ ನೀನೇ ಧನ್ಯ ಅಂತಾರೆ ಶಂಕರ ಭಗವತ್ಪಾದು. ಅಬ್ಬಾ, ಸದಾ ವಾಟ್ಸಪ್ ಪ್ರಮಂತಹ ಆಗ್ಬಿಟ್ಟಿದ್ದೀವಿ ನಾವೆಲ್ಲ. ವಾಟ್ಸಪ್ಪು, ಸ್ಟೇಟ್ ಇದು ಫೇಸ್ಬುಕ್ಕು, ಬುಕ್ಕೆ ಫೇಸ್ ಆಗಿಬಿಟ್ಟಿದೆ ನೋಡಿ. ಮತ್ತೆ ಹೇಳ್ತಾರೆ, ಮೂಲಂತರೋಗ ಕೇವಲ ಮಾಶ್ರಯತಕ ಪಾಣಿದ್ವಯಂ ಭೋಕ್ತುಮತ್ರಯಂತಗ ಕಂಠಾಮಿವ ಶ್ರೀಮಪಿ ಕುತ್ಸಯಂತಗ ಕೌಪೀನವಂತಗ ಖಲು ಭಾಗ್ಯವಂತಗ. ಗೃಹಸ್ಥನಾದವನು ಯತಿಗೆ ಭಿಕ್ಷೆ ಆಗಬೇಕು ಅಂತ ತಾನೇ ಇಲ್ಲಿ ಈ 80ನೇ ಶ್ಲೋಕದಲ್ಲಿ ಯತಿ ಧರ್ಮವನ್ನು ಹೇಳಿಲ್ಲ, ಗೃಹಸ್ಥ ಧರ್ಮವನ್ನು ಹೇಳಿದ್ದಾರೆ. ಗೃಹಸ್ಥ ಹೇಗಿರಬೇಕು? ಸನ್ಯಾಸಿಗಳಿಗೆ ಭಿಕ್ಷೆ ಹಾಕಬೇಕು, ಅವ್ರು ಭಿಕ್ಷಾ ಸ್ವೀಕಾರ ಮಾಡಬೇಕಾದ್ರೆ ಸನ್ಯಾಸಿ ಹೇಗಿರಬೇಕು ತಿಳ್ಕೋಬೇಕಲ್ಲ. ಯಾವ್ಯಾವುದೋ ಸನ್ಯಾಸಿಯಿಂದ ಸನ್ಯಾಸಿ ಹೇಗಿರಬೇಕು ಅಂತ ಹೆಂಗೆ ತಿಳ್ಕೊಳಕ್ಕೆ ಸಾಧ್ಯ ರೀ? ಸನ್ಯಾಸ ಧರ್ಮವನ್ನು ಪಾಲಿಸಿ ಸನ್ಯಾಸಿಯಾಗಿದ್ದುಕೊಂಡು ಸನ್ಯಾಸದ ಬಗ್ಗೆ ಹೇಳಿದ್ರೆ ಕೇಳೋಕೆ ಚಂದ. ಗಂಡನ ಬಿಟ್ಟು ಗಂಡನ ಜೊತೆ ಹೇಗಿರಬೇಕು ಅಂತ ಬೋಧನೆ ಮಾಡೋ ಹೆಂಗಸರ ಬಾಯಲ್ಲಿ ಏನ್ರಿ ಗಂಡನ ಬಗ್ಗೆ ತಿಳ್ಕೊಳ್ಳೋದು? ಮಕ್ಕಳ ಬಗ್ಗೆ ವಾತ್ಸಲ್ಯ ತೋರಿಸದೆ ಯಾವುದೋ ಎಲ್ಲೋ ಒಂದು ಕಡೆ ಓಡಾಡ್ಕೊಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಂದುಬಿಟ್ರೆ ಹೇಗ್ರಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು? ಸನ್ಯಾಸಕ್ಕೆ ಕಲಶಪ್ರಾಯರಾಗಿರ್ತಕ್ಕಂಥ ಶಂಕರ ಭಗವತ್ಪಾದರ ಮಾತು ನೋಡಿ ಹೇಗಿದೆ ನೋಡಿ. ಅದರ ಅರ್ಥ ಏನು ಗೊತ್ತಾ? ಅವರು ಸನ್ಯಾಸಿಗಳು ಹೇಗಿರಬೇಕು ಅಂದರೆ ಮರದ ಬುಡವನ್ನು ಆಶ್ರಯಿಸ್ಕೊಂಡಿರ್ಬೇಕಂತೆ. ನಾವೇನು ಮಾಡ್ತೀವಿ ಹೇಳಿ? ವುಡ್ಲ್ಯಾಂಡ್ಸ್ ಹೋಟ್ಲು ಓನರ್ ಯಾರೋ, ಈ ಓನರ್ ಯಾರೋ, ಆ ಓನರ್ ಯಾರೋ, ಅವ್ರಿಗೊಂದು ಫೋನ್ ಮಾಡೋ ಸ್ವಾಮಿಗಳು ಬರ್ತಿದ್ದಾರೆ ಅಂತ. ನಮ್ಮ ಕಡೆ ಹೇಳ್ತಾರೆ ಸ್ವಾಮಿಗಳು ಬಂದರು ಅಂತ. ಸ್ವಾಮಿಗಳು ಬಂದಾರ್ರಿ, ಸ್ವಾಮಿ ಗೋಳು ಕಂಡ್ರಿ ಅಂತ ಆಗಬಾರ್ದ್ರಿ. ಮರ ಗಿಡಗಳಿದೆಯಲ್ಲ, ಮರ ಮೂಲಂ ತರೋಹ ಅಂದರೆ ಮರ,
ಮೂಲಂ ಅಂದರೆ ತರುವಿನ ತರು ಅಂದರೆ ಮರದ ಬುಡವನ್ನು ಕೇವಲಂ ಆಶ್ರಯಂತಹ, ಅದನ್ನು ಅಲ್ಲಿ ಮಾತ್ರ ವಾಸ ಮಾಡಬೇಕು. ಯಾರು ಮನೆಗೆ ಹೋಗುವ ಹಾಗಿಲ್ಲ, ಮನೆ ಒಳಗೆ ಕಾಲಿಡೋ ಹಾಗೆ ಇಲ್ಲ. ಭಿಕ್ಷೆ ಬೇಕು ಅಂದರೆ ಹೊರಗೆ ನಿಂತ್ಕೋಬೇಕು. ಭಿಕ್ಷಾಂದೇಹಿ, ಸ್ವಲ್ಪ ವಿಶ್ರಾಂತಿ ಬೇಕು. ಆ ಊರಲ್ಲಿ ಒಂದು ಕಾಡಿರುತ್ತೆ, ಎಲ್ಲೋ ಒಂದು ಊರು ಹೊರಗಡೆ, ಅಲ್ಲೊಂದು ಮರ ಬೆಳೆದಿರುತ್ತೆ, ಇರುತ್ತೆ ಮರ, ಅದ್ರ ಕೆಳಗೆ ನೀನಿರಪ್ಪ. ಪಾಣಿದ್ವಯಂ ಭೋಕ್ತು ಮಮತ್ರಯತಗ. ಪಾಣಿದ್ವಯಂ, ಪಾಣಿ ಅಂದರೆ ಹಸ್ತಗಳು, ಕೈಗಳು. ದ್ವಯಂ, ಎರಡೂ ಕೈಗಳನ್ನು ಹೀಗೆ ಹಿಡ್ಕೋಬೇಕಂತ, ಹೀಗೆ ನೋಡಿ, ಹೀಗೆ ಲಾಕ್ ಮಾಡಬೇಕು. ಹೀಗೆ ಮಾಡಿಕೊಂಡು ಏನು ಕೇಳಬೇಕು? ಭಿಕ್ಷಾಂದೇಹಿ ಅನ್ಬೇಕು. 8 ಮನೆ 7 ಮನೆಗೆ ಹೋದರೆ 7, 3 ಮನೆಯನ್ನು ತಿರುದು ತಿನ್ನು, 7 ಮನೆಯನ್ನು ತಿರುದು ತಿನ್ನು ಅಂದೆ. ತಿರುದು ಒಂದೇನು? ಭಿಕ್ಷೆ ಬೇಡ್ಕೊಂಡು ತಿನ್ನಪ್ಪ. ಕೈಗಳಿಂದ ಸಿಕ್ಕಂತಹ ಅಲ್ಪ ಭಾಗವನ್ನು ತಿಂದ್ಬಿಟ್ಟು ಏನಾಕಬೇಕು? ಕಂಥಾಮಿವ ಶ್ರೀಮಪಿ ಕುತ್ಸಯಂತಗ. ನೋಡಿ, ಕಂಥಾಮಿವ ಶ್ರೀಮಪಿ ಕುತ್ಸಯಂತಹ. ಹಾಕಿದ ಬಟ್ಟೆ ಇದೆಯಲ್ಲ, ಆ ಹಾಕಿದ ಬಟ್ಟೆಗೆ ಸಿರಿವಂತಿಕೆಯನ್ನು ತ್ಯಜಿಸಿರ್ತಕ್ಕಂತಹ, ದೊಡ್ಡ ದೊಡ್ಡ ಪೀತಾಂಬರಗಳನ್ನು ತ್ಯಜಿಸಿರ್ತಕ್ಕಂತಹ ಹೇ ಕೌಪೀನ ಧಾರಿಯೇ, ಕೌಪೀನವಂತಹ ಖಲು ಭಾಗ್ಯವಂತ, ನೀನಂತ ಭಾಗ್ಯವಂತನಪ್ಪ. ಅಬ್ಬ, ಆಚಾರ್ಯರ ಮಾತು ತುಂಬ ದೊಡ್ಡದು. ಇಂಥ ಸನ್ಯಾಸ ನಮಗೆ ಕಣ್ಣಿಗೆ ಕಾಣಕ್ಕೂ ಸಿಗೋಲ್ಲ. ಅಲ್ಲಿ ನೋಡ್ರಿ, ಒಳ್ಳೊಳ್ಳೆ ಸಿರಿವಂತಿಕೆ ಬಟ್ಟೆನ ತೆಗೆದು ಬಿಸಾಡಿ ಅಂತ ಹೇಳಿದ್ದಾರೆ, ತೆಗೆಸಿರ್ತಕ್ಕಂಥದ್ದು. ಇವಾಗ ಒಂದು ಅಂಗಡಿನೇ ಇದೆ ಗೊತ್ತಾ ನಿಮಗೆ, ಶಿರಸಿ ಹತ್ರ ಗಜಾನನ ಟೆಕ್ಸ್ಟೈಲ್ ಅಂತ ಹೇಳಿ. ಅಲ್ಲಿ ಒಳಗೆ ಹೋದರೆ ಅವರು ತೋರಿಸ್ತಾರೆ, ನೀವು ಯಾವ ಮಠ ಸ್ವಾಮಿಗಳು ಅಂತ ಕೇಳ್ತಾರೆ. ಅದು ಯಾವ ಮಠ ಸ್ವಾಮಿಗಳು ಅಂದರೆ ಏನದು? ಅಂದರೆ ಮಾಧ್ವರು, ವೈಷ್ಣವರು ಅಥವಾ ಇವರು ಅವರು ಎಲ್ಲ, ಅದರಲ್ಲೂ ಮತ್ತೆ ಬೇರೆ. ನೀವು ಪಲಿಮಾರು ಮಾಡ್ದವರ, ನೀವು ಶೃಂಗೇರಿ ಇದು ಪೇಜಾವ್ರು ಮಾಡ್ದವರ, ನೀವು ಕಾಣಿಯವರು ಮಾಡ್ದವರ, ನೀವು ಅಧಮಾರು ಮಾಡ್ದವರ, ನೀವು ಪುತಿಗೆ ಮಾಡ್ದವರ, ನೀವು ಶೀರೂರು ಮಾಡ್ದವರ. ಯಾಕ್ರಿ ಅದೆಲ್ಲ ಕೇಳ್ತಾರ್ರಿ? ಯಾಕೆ? ಶೃಂಗೇರಿ ಮಠದಲ್ಲೂ ಅನೇಕ ವಿಧಗಳಿದೆ. ಆ ಸ್ವಾಮಿಗಳಲ್ಲಿ ಯಾವ ಪೀಠದವರು ನೀವು? ಕೂಡ್ಲಿ ಶೃಂಗೇರಿ ಪೀಠಾಧಿಪತಿಗಳ, ಶೃಂಗೇರಿ ಪೀಠಾಧಿಪತಿಗಳ, ಅಥವಾ ಕಾಂಚಿ ಪೀಠಾಧಿಪತಿಗಳ, ಅಥವಾ ಶಕಟಪುರಿ ಪೀಠಾಧಿಪತಿಗಳ, ಅಥವಾ ಹರಿಹರತ್ಪುರ ಪೀಠಾಧಿಪತಿಗಳ? ಎಲ್ಲ ಕೇಳ್ತಾರ್ರಿ ಆ ಅಂಗಡಿಯವರು. ಯಾಕೆ ಅಂದರೆ ಆಯಾ ಸ್ವಾಮಿಗಳು ಉಡ್ತಕ್ಕಂತಹ ಆ ವೆರೈಟಿನೇ ಬೇರೆ. ಈ ಪರಂಪರೆಗೆ ನೀವಿದ್ದರೆ ಈ ಸೆಕ್ಷನ್ನಿಗೆ ಬನ್ನಿ, ಅಲ್ಲಿ ಸೆಕ್ಷನ್ ನಿಮಗೆ ಕೋಡ್ ಹಾಕಿ ಒಂದು ವ್ಯವಸ್ಥೆ ಮಾಡ್ತೀವಿ. ಸೆಕ್ಷನ್ ಅಂತ ಇರುತ್ತೆ, ಕೋರ್ಟಲ್ಲೆಲ್ಲ ಹಾಕ್ತಾರೆ. ಹಾಗೆ ವಸ್ತ್ರಗಳನ್ನು ತೋರಿಸ್ತಾರೆ. ನಾವು ಈ ಮಠದ ಪರಂಪರೆಯವರು ಇಲ್ಲ, ನಾವು ಇಂಥ ಯಾವುದೋ ಹೊಸನಗರ ಸಂಬಂಧಪಟ್ಟದವರು, ಇನ್ನಂಥವ್ರು ನಾವು. ನಮ್ಮ ಆರಾಧ್ಯ ದೇವರು, ಅದು ಆರಾಧ್ಯ ದೇವರು ಬೇರೆ ಹೇಳಬೇಕು. ನಿಮ್ಮ ಆರಾಧ್ಯ ದೇವರು ಯಾವುದು? ನರಸಿಂಹದೇವರು. ಸರಿ, ಒಳಗೆ ಬನ್ನಿ. ನರಸಿಂಹದೇವರು ಭಾಳ ಜನ ಪೂಜೆ ಮಾಡಿದ್ದಾರೆ. ಕಾಣಿಯೂರು ಮಠದವರು ಸ್ವಾಮಿಗಳು ನರಸಿಂಹದೇವರು ಪೂಜೆ ಮಾಡ್ತಾರೆ. ಮತ್ತು ಇವರು ಸ್ವರ್ಣವಲ್ಲಿಯವರು ಪೂಜೆ ಮಾಡ್ತಾರೆ. ಇನ್ನು ಬೇರೆ ಬೇರೆಯವರು ಪೂಜೆ ಮಾಡ್ತಾರೆ. ಹರಿಹರಪುರದವರು ನರಸಿಂಹ ಪೂಜೆ ಮಾಡ್ತಾರೆ. ಅದ್ರೊಳಗೆ ನಿಮ್ದು ಯಾವ ಮಠ? ಯಾಕೆ ಅಂದರೆ ನಿಮಗೆ ಆ ವಸ್ತ್ರನ ತೋರಿಸ್ಬೇಕಲ್ಲ. ಇನ್ನೂ ಕೆಲವು ಸ್ವಾಮಿಗಳು ಹೇಗೆ ಅಂತಂದರೆ, ನಾನು ಆಕ್ಷೇಪ ಮಾಡ್ತಾ ಇಲ್ಲ, ಬೇರೆ ಬೇರೆ ಸನ್ಯಾಸಿಗಳಿಗೆ ಬೇರೆ ಬೇರೆ ಇರ್ತಕ್ಕಂಥ ಕಾವಿ ಬಟ್ಟೆ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡಬೇಕಾದ್ರೆ ಆ ಶಿರ್ಸಿ ಹತ್ರ ಒಂದು ಗಜಾನನ ಟೆಕ್ಸ್ಟೈಲಲ್ಲಿ ತೋರಿಸ್ತಾರೆ. ಗಜಾನನ ಟೆಕ್ಸ್ಟೈಲ್ ಅಂತ ಇರಬೇಕು, ನಾನು ಮರ್ತಿದ್ದೀನಿ. ಅಲ್ಲಿ ಇಂಥ ಮಠಸ್ವಾಮಿಗಳಿಗೆ ಇಂಥದ್ದೇ ಕಾವಿ ಬಟ್ಟೆ. ಇನ್ನು ಕೆಲವರು ಕಾಂಚೀವರಂ ನಮಗೆ ರೇಷ್ಮೆ ಬಟ್ಟೆನೇ ಆಗ್ಬೇಕು, ಕಾವಿ ಬಟ್ಟೆ. ಇಷ್ಟಗಲ ಧಡಿ ಇರ್ಬೇಕ್ರಿ, ದೊಡ್ಡ ಧಡಿ ಅಂದ್ರೆ ಅಂಚು. ಆ ಅಂಚಲ್ಲಿ ಬಂಗಾರ ಇರಬೇಕು. ಆ ಬಂಗಾರ ನಮ್ಮ ತಲೆ ಸಿಂಗಾರ ಆಗಬೇಕು. ಆಮೇಲೆ ದಕ್ಷಿಣ ಕಡೆ ಸಿಂಗಾರ ಅಂತಿರುತ್ತೆ, ಸಿಂಗಾರ ಇಟ್ಕೊಂಡು ನಾವು ಭೂತದ ಥರ ಕುಣಿಬೇಕು. ಇದೆಲ್ಲ ಆಕ್ಷೇಪವಾಗಿರ್ತಕ್ಕಂಥ ವಿಚಾರಗಳೇನಲ್ಲ. ಆದರೆ ಆಚಾರ್ಯರು ಹೇಳಿರ್ತಕ್ಕಂತಹ ಕೇವಲ ಮರದ ಬುಡದಲ್ಲಿ ಇರಬೇಕು. 2 ಕೈಗಳಿಂದ ಭಿಕ್ಷೆಯನ್ನು ತಿರುದು ತಿನ್ನಬೇಕು. ಹಾಕಿರ್ತಕ್ಕಂಥ ಬಟ್ಟೆಯ ಸಿರಿವಂತಿಕೆಯನ್ನು ತ್ಯಜಿಸತಕ್ಕಂಥ ಕೌಪೀನ ಧಾರಿಯೇ ನೀನೇ ಧನ್ಯ. ಮುಂದೆ ಹೇಳ್ತಾ ನೋಡಿ, ಸ್ವಾನಂದ ಭಾವೇ
ಪರಿತುಷ್ಟಿಮಲ್ತಗ. ಆ ಕಾವಿ ಬಟ್ಟೆ ಹೆಂಗಿರ್ಬೇಕು ಗೊತ್ತೇನ್ರಿ? ಘೈರಿಕಾ ಧಾತು ಅಂತ ಒಂದು ಮಣ್ಣು ಸಿಗುತ್ತೆ. ಆ ಉರುಮಂಜುಂಡೆ ಅಂತ ಹೇಳ್ತೀವಿ, ಉರಿ ಮಂಜುಂಡೆ ಅಂತ ಹೇಳ್ತೀವಿ. ಉರಿಯ ಉರಿ ಅಂಜು ಉಂಡೆ, ಅದು ಕೆಂಪಗಿರುತ್ತೆ, ಹೊಸ್ಲಿಗೆಲ್ಲ ಬಳಿತಿದ್ವಿ. ಅದ್ರೊಳಗೆ ಬಟ್ಟೆನ ಅದ್ದಬೇಕು, ಅದ್ದಿ ಜಾಡಿಸಿ ಉಟ್ಕೋಬೇಕು ಅದನ್ನು. ಇವತ್ತು ನಾವು ಉಟ್ಕೊಳ್ಳೋ ಒಂದು ಬಟ್ಟೆ ಒಂದು ಸೆಟ್ಗೆನೆ ಹೆಚ್ಚು ಕಮ್ಮಿ ಒಂದು 25,000 ರೂಪಾಯಿ ಆಗುತ್ತೆ. ಅದು ಎಲ್ಲಿಂದ ತರೋದಪ್ಪ? ಯಾರು ಭಿಕ್ಷೆ ಹಾಕ್ತಾರೆ? ಭಾಳ ಕಷ್ಟ ಇದೆ. ಭಾಳ ಶ್ರೀಮಂತಿಕೆ ಸನ್ಯಾಸ ನಮ್ಮದೆಲ್ಲ. ಅದು ನೋಡೇ ಅಯ್ಯೋ ನಮಗೆ ನಡ್ಸೋಕೆ ಆಗಬೇಕಲ್ಲಪ್ಪ. ದೇವ್ರು ಕೊಟ್ಟು ಸೀರೆನೋ ಅಥವಾ ವಸ್ತ್ರನೋ ಉಟ್ಕೊಂಡು ಮುತ್ತೈದೆ ಆಗಿರೋದು ಭಾಳ ಒಳ್ಳೇದು. ಯಾಕೆ ಮುತ್ತೈದೆ ಆಗಿರಬೇಕು ಅಂದರೆ, ದೇವರೇ ಎಲ್ಲ ಅಲಂಕಾರ ಮಾಡ್ಕೋಬೋದು ನಿನ್ನ ಹೆಂಡ್ರಾಗಿದ್ದರೆ. ಮುತ್ತೈದೆಗಾಗಿರಬೇಕು, ಮುದಿಹೈದೆಗಾಗಿರಬೇಕು, ಹರಿಗೆ ನೀ ಪತಿಗಾಗಿರಬೇಕು, ನಿನಗೆ ನಾ ಸತಿಯಾಗಿರಬೇಕು. ಗಂಡಸರೊಬ್ಬರೇ ಅಲ್ರಿ, ಹೆಂಗಸರು ಸತಿ, ಗಂಡಸರು ಸತಿ, ಅವನೊಬ್ಬನೇ ಪತಿ, ಇನ್ನೆಲ್ಲ ಕಿತಾಪತಿ. ಸ್ವಾನಂದ ಭಾವೇ ಪರಿತುಷ್ಟಿಮಲ್ತಗ, ಸುಶಾಂತ ಸರ್ವೇಂದ್ರಿಯ ವೃತ್ತಿಮಲ್ತಗ, ಅಹರ್ನಿಶಂ ಬ್ರಹ್ಮ ಸುಖೇ ರಮಂತಗ, ಕೌಪೀನವಂತಃ ಖಲು ಭಾಗ್ಯವಂತಃ. ಇದು ನಾನು ಯಾವುದು ಹೇಳಿದ್ದಲ್ಲ, ಆಚಾರ್ಯರು ಹೇಳಿರೋ ಮಾತು. ಆಚಾರ್ಯರು ಗಜಾನನ ಟೆಕ್ಸ್ಟೈಲ್ ಬಗ್ಗೆ ಎಲ್ಲ ಹೇಳಿಲ್ಲ. ಹಾಗೆ ಸುಮ್ಮನೆ ತಮಾಷೆ ಇದ್ದರೆ ಸ್ವಲ್ಪ ಮುಂದೆ ಹೋಗ್ತಾ ಇರುತ್ತಲ್ಲ, ಹಾಗಂತ ಹೇಳಿ ಸನ್ಯಾಸಿಗಳ ನಿಂದನೆ ಯಾರೂ ಮಾಡಬಾರ್ದು. ದೊಡ್ಡವರವರೆಲ್ಲರೂ ಕೂಡ ಅಂಥ ಜ್ಞಾನಿಗಳಿಗೆ ನಾವು ನಮಸ್ಕಾರ ಮಾಡಬೇಕು. ಇದರ ಅರ್ಥ ನೋಡಿ, ಸ್ವ ಆನಂದ ಭಾವೇ, ತನ್ನೊಳಗೇ ಆನಂದದಿಂದ, ತನ್ನೊಳಗೆ ತಾನೇ ಪಡಕೊಂಡ, ತನ್ನೊಳಗೆ ತಾನೇ ತನಗೆ ಬೇಕಾದ ಗಂಡನ ಮಾಡಿಕೊಂಡ. ನನ್ನೊಳಗೆ ನಾನು ಪಡಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ಗಂಡಸರೇ ಹೇಳಿದ ಮಾತು. ತನ್ನ ಒಳಗಿನ ಆನಂದದಿಂದ ಸ್ವಾನಂದ ಭಾವೇ ಪರಿತುಷ್ಟವಂತಹ, ಯಾವಾಗಲೂ ಸಂತೋಷವಾಗಿರ್ತಾನೆ, ಅಂದರೆ ಆತ್ಮತೃಪ್ತನಾಗಿರ್ತಾನೆ. ಸುಶಾಂತ ಸರ್ವೇಂದ್ರಿಯ ವೃತ್ತಿಮಲ್ತಗ, ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿಬಿಟ್ಟಿರ್ತಾನು. ಕಣ್ಣು ನೋಡಬೇಕು, ನೋಡೋದು ಬೇಕಿಲ್ಲ, ಅದೇನು ನೋಡೋದು ಬೇಕು. ನೋಡಿದ್ರೆ ತಾನೆ ಸಮಸ್ಯೆ. ಯಾವುದೋ ಸೀರೆ ನೋಡ್ತೀವಿ, ಯಾವುದೋ ಬಟ್ಟೆ ನೋಡ್ತೀವಿ, ಸುಡುಗಾಡು ತಲೆ ಕೆಡುತ್ತೆ. ಏನೇನೋ ವಿಷಯ ಕೇಳ್ತೀವಿ, ಮೈಯೆಲ್ಲ ಕೆಡುತ್ತೆ. ಏನೇನೋ ವಿಷಯ ಕೇಳ್ತೀವಿ, ತಲೆ ಕೆಡುತ್ತೆ. ಕಣ್ಣಿಂದ ನೋಡ್ತೀವಿ, ಹೃದಯ ಕೆಡುತ್ತೆ. ನಾಲಿಗೆ ಬೇಡದ್ದನ್ನೆಲ್ಲ ಬೇಡತ್ತೆ, ತಿಂದು ಹೊಟ್ಟೆ ಕೆಡುತ್ತೆ. ಹೌದೋ ಇಲ್ಲ? ಮೈ ಬೇಡವಾದ ವಸ್ತ್ರನ ಹಾಕ್ಕೊಳ್ಳುತ್ತೆ, ಮೈ ಕೆಡುತ್ತೆ. ಕಾಲು ಎತ್ತೆತ್ಲಾಗ ಹೋಗುತ್ತೆ, ಕಾಲೇ ಹಾಳಾಗೋಗುತ್ತೆ. ಕೆಟ್ಟ ದಾರಿ ತಪ್ಪಿದ ಮಗ ಅಂತ ಒಂದು ಸಿನಿಮಾ ತೆಗಿದ್ದಾರೆ, ಗೊತ್ತಾ? ಅದೇ ನಾವೆಲ್ಲರೂ ಕೂಡ. ಹೀಗೆ ಅವ್ರು ಬರೀತಾರೆ, ಸುಶಾಂತ ಸರ್ವೇಂದ್ರಿಯ ವೃತ್ತಿಮಲ್ತಗ, ಎಲ್ಲ ಇಂದ್ರಿಯಗಳನ್ನು, ಎಲ್ಲ ಇಂದ್ರಿಯದ ಆಸಕ್ತಿಗಳನ್ನು ನಿಗ್ರಹಿಸಬೇಕು. ಇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಅಹರ್ನಿಶಂ ಬ್ರಹ್ಮ ಸುಖೇ ರಮಲ್ತಗ. ಅಹರ್ನಿಶಂ ಅಂದರೆ, ನಿಶ ಅಂದರೆ ರಾತ್ರಿ, ಅಂದರೆ ಬೆಳಗ್ಗೆ. ರಾತ್ರಿ ಬೆಳಗ್ಗೆ ಯಾವಾಗಲೂ ಕೂಡ ಬ್ರಹ್ಮಾನಂದದಲ್ಲಿ ರಮಿಸ್ತಾ ಇರತಕ್ಕಂತಹ ಕೌಪೀನಧಾರಿಯೇ ನೀನೇ ಧನ್ಯನಪ್ಪ. ಕೌಪೀನವಂತಹ ಖಲು ಭಾಗ್ಯವಂತಗ. ದೇಕಾದಿಭಾವಂ ಪರಿವರ್ತಯಂತಗ, ಸ್ವಾತ್ಮಾನಮಾತ್ಮನ್ಯ ಅವಲೋಕಯಂತಗ. ನಾಂತಂ ನ ಅಂತಂ ನ ಮಧ್ಯಂ ನ ಬಹಿಃ ಸ್ಮರಂತಗ. ಕೌಪೀನವಂತಃ ಖಲು ಭಾಗ್ಯವಂತಃ. ದೇಹಾದಿಭಾವಂ ಪರಿವರ್ತಯಂತಹ. ಸಂಸ್ಕೃತ ಎಷ್ಟು ಚೆನ್ನಾಗಿದೆ ಗೊತ್ತಾ?
ನೀವು ಮನುಷ್ಯರ? ಹಾಂ. ಮದುವೆ ಆಗಿದೆಯಾ? ಹಾಂ. ಮಕ್ಕಳಾಗಿದ್ದಾವ? ಹಾಂ. ಮಕ್ಕಳಾಗಿಲ್ವಾ? ಒಳ್ಳೇದು. ಮನೆ ಕಟ್ಟಿದ್ದೀರಾ? ಹಾಂ. ಮನೆಗೊಂದು ತೆಂಗಿನ ಮರ ಇದೆಯಾ? ಇಲ್ಲ, ಅವನು ನೆಗೆದು ಬಿದ್ದೋಯ್ತು. ಮನೆ ಒಳಗೆ ಬಾವಿ ಇದೆಯಾ? ಇಲ್ಲದೇ ರೀ ಬಾವಿಗೆ ಹೋಗಿ ಬೀಳ್ರಿ. ಮನೆ ಒಳಗೆ ಗೋವು ಇದೆಯಾ? ಇಲ್ಲದೇ ರೇ ವಿಷ ಕುಡಿ. ಇದೆಲ್ಲ ಇದ್ದ ಮೇಲೆ ಒಂದು ಒಳ್ಳೆ ಸಂಸ್ಕೃತ ಟೀಚರ್ ಬೇಕ್ರಿ. ಸಂಸ್ಕೃತ ಹೇಳ್ಕೊಡ್ತಕ್ಕಂಥ ಟೀಚರ್ ಬೇಕು. ಶಾಲೆಯಲ್ಲಿ ಹೇಳ್ಕೊಡಲ್ಲ, ಅದಕ್ಕೆ ಶಾಲೆನೇ ಅನ್ನಲ್ಲ. ಬಿಡಿ, ಒಳ್ಳೆ ಸಂಸ್ಕೃತ ಟೀಚರ್ನ ನೀವೇ ಅಪಾಯಿಂಟ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ. ಕಡೆ ಪಕ್ಷ ಸತ್ತೋಗೋದಾದ್ರು ಬದುಕ್ಸೋಕ್ಕಾಗತ್ತೆ ಅಂತಹ ಭಾಷೆ, ಭಾವವನ್ನು ಚೆನ್ನಾಗಿ ನಿರ್ವಹಿಸಿ ತಿಳಿಸಿಕೊಡುವಂಥ ಏಕೈಕ ಶುದ್ಧ ಭಾಷೆ ಸಂಸ್ಕೃತ ಭಾಷೆ. ಅದಕ್ಕೆ ಸಂಸ್ಕೃತಿ ಅಂತ ಹೆಸರು ಬಂದಿರೋದು. ಸಂಸ್ಕೃತಿಯೇ ಇಲ್ಲ ನಮಗೆ. ಇನ್ನು ಸಂಸ್ಕೃತದ ಬಗ್ಗೆ ಏನು ತಿಳುವಳಿಕೆ ಹೇಳೋದ್ರೆ? ಸಂಸ್ಕೃತನೇ ಗೊತ್ತಿಲ್ಲ, ಸಂಸ್ಕೃತಿ ಬಗ್ಗೆ ಮಾತಾಡ್ತಿರಲ್ರಿ. ಹೀಗೆ ಏನು ಹೇಳಿದರೆ ದೇಹಾಧಿಭಾವಕ ಭಾವಂ ಪರಿವರ್ತಯಂತಹ. ಏನದು? ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಎಲ್ಲೆಲ್ಲಿ ಏನೇನು ಬದಲಾವಣೆಗಳು ಆಗುತ್ತಲ್ಲ, ಬದಲಾವಣೆಗಳನ್ನು ಕಂಡುಬಿಟ್ಟು ಆತ್ಮವನ್ನಲ್ಲದೆ ಇನ್ಯಾವುದನ್ನು ಅವಲೋಕಿಸದೆ. ಏನು ದೇಹದಲ್ಲಾಗ್ತಕ್ಕಂಥ ಬದಲಾವಣೆ ನಿಮಗೆ ಗೊತ್ತಿದೆ ನೋಡಿ. ಹೆಣ್ಣಿಗೇನು ಬದಲಾವಣೆ ಆಗುತ್ತೆ, ಆ ಗಂಡಿಗೇನು ಬದಲಾವಣೆ ಆಗುತ್ತೆ, ಆದಮೇಲೆ ಅವ್ರ ಮನಸ್ಸು ಹೇಗೆ ಬದಲಾವಣೆ ಆಗುತ್ತೆ. ಸಣ್ಣ ಮಕ್ಕಳಿದ್ದಾಗಲೇ ಒಂಥರ, ದೊಡ್ಡ ಮಕ್ಕಳಿದ್ದಾಗ ದೊಡ್ಡ ಮಕ್ಕಳನ್ನು ಮಾಡುವಂಥ ಬದಲಾವಣೆಗಳೆಲ್ಲ ಆಗಿಬಿಡುತ್ತೆ. ಮೀಸೆ ಬಂದ್ಬಿಡುತ್ತೆ ಮುಖದಲ್ಲಿ, ನೆಲವೇ ಕಾಣಲ್ಲ. ಅಲ್ಲ, ಏನೂ ಕಾಣಲ್ಲ ಬಿಡಿ. ಈ ಹೆಣ್ಣಿಗೆ ಇನ್ನೇನೋ ಬರುತ್ತೆ, ಆಕೆಗೆ ನೆಲನೂ ಕಾಣಲ್ಲ, ತಲೆನೂ ಕಾಣಲ್ಲ. ಹೀಗೆ ದೇಹದಲ್ಲಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ದೇಹಾದಿಭಾವಂ ಪರಿವರ್ತಯಂತಹ. ದೇಹದ ಭಾವಗಳು ಪರಿವರ್ತನೆ ಆದರೂ ಕೂಡ, ಭಾವಗಳು ಪರಿವರ್ತನೆ ಆದರೂ ಕೂಡ ಆತ್ಮಮನ್ಯವ ಅವಲೋಕೆಯಂತಹ. ಅದನ್ನು ಯಾವುದನ್ನೂ ನೋಡದೆ ಕೇವಲ ಆತ್ಮವನ್ನು ಮಾತ್ರ ನೋಡ್ತಾ, ಆತ್ಮ ಸುಖ ಅದು ಪರಮಾತ್ಮನ ಎಡೆಗೆ ಕರ್ಕೊಂಡು ಹೋಗುತ್ತೆ. ಯಾಕೆಂದರೆ ನೀನು ಯಾರು ಅಂತ ನಿನಗೆ ಗೊತ್ತಾದ ಮೇಲೇ ನೀನು ಹೇಗೆ ಬಂದೆ ಅಂತ ಗೊತ್ತಾಗೋದು. ನೀನು ಯಾರೇ ಅಂತ ಗೊತ್ತಾಗದಿದೆ. ನೀನು ಯಾರೇ? ನೀನು ಯಾರೇ? ನೀನು ಯಾರೇ? ನೀನು ಯಾರೇ? ಅಷ್ಟೇ. ನೀನು ಯಾರೇ ಅನ್ನೋ ಪ್ರಕಾರ ನೀನು ಯಾರೇ? ಪಾಂತಂ ನ ನ ಅಂತಂ ನ ಮಧ್ಯಂ ನ ಬಹಿಃ ಸ್ಮರಂತಹ. ಅಂತಂ ನ ಅಂತಂ, ಒಳಗೂ ಕೂಡ, ಮಧ್ಯ ಹೊರಗೆ. ನ ಅಂತಂ, ಕೊನೆ ಇಲ್ಲ. ಅಂತಂದ್ರೆ ಒಳಗೂ ಆಗುತ್ತೆ, ಕೊನೆ. ನ ಮಧ್ಯನೂ ಇಲ್ಲ. ನ ಬಹಿಃ, ಹೊರಗೂ ಇಲ್ಲ. ಯಾವುದ್ರ ಬಗ್ಗೆನೂ ಲಕ್ಷ್ಯ ಇಲ್ಲ. ಒಳಗೂ ಇಲ್ಲ, ಮಧ್ಯದಲ್ಲೂ ಇಲ್ಲ, ಹೊರಗೂ ಲಕ್ಷ್ಯವೇ ಇಲ್ಲ. ಯಾಕೆ? ಲಕ್ಷ್ಯದ ಬಗ್ಗೆ ಚಿಂತನೆ ಇಲ್ಲ. ಅವರ ಹೆಸರು ಲಕ್ಷಾಭರಣ ಅಂತ. ವಾದಿರಾಜ ತೀರ್ಥ ಶ್ರೀ ಚರಣರು ಲಕ್ಷಾಭರಣ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಶ್ರೀನಿವಾಸ ದೇವರಿಗೆ ಅರ್ಪಿಸಿದ್ದಾರೆ. ಯಾರು? ಮಹಾಭಾರತದ ಎಲ್ಲ ವಿಷ್ಣು ಸಹಸ್ರನಾಮಗಳ ವಾಕ್ಯಗಳನ್ನು 10 ಅರ್ಥಗಳನ್ನು ಬರೆದು ಮಹಾಭಾರತಕ್ಕೆ ಅರ್ಥ ಬರೆದಿದ್ದಾರೆ. ಲಕ್ಷಾಭರಣ ಅಂತಲೇ ಲಕ್ಷ ಆಭರಣ. ಭರಣ ಅಂದರೆ ನಾಶ, ಆಭರಣ ಅಂದರೆ ನಾಶ ಆಗದಿರೋದು. ಲಕ್ಷ ಆಭರಣಗಳನ್ನು ಪರಮಾತ್ಮನ ಸ್ಮರಣೆ ಅಂತ ಗ್ರಂಥವನ್ನು ಸ್ಮರಣೆ ಮಾಡಿದ್ದಾರೆ. ನಾವು ಲಕ್ಷೋಪಲಕ್ಷ ಜೀವರಾಶಿಗಳು ಲಕ್ಷ್ಯವಿಲ್ಲದೆ ಲಕ್ಷ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡು ಅಲಕ್ಷ್ಯದಿಂದ ಜೀವನ ಮಾಡ್ತಾ ಪಕ್ಷಿ ವಾಹನನ ಮರೆತು ದಕ್ಷ, ಕಮಲಾಕ್ಷ, ರಾಕ್ಷಸ, ಕುಲ, ಶಿಕ್ಷ, ಲಕ್ಷ್ಮಣ, ಗ್ರಹ, ಲಕ್ಷ್ಮೀ ಪಕ್ಷ ಕ್ಷ ಪಕ್ಷಿವ ಗಣಪೂರ್ಣ ಲಕ್ಷಣ ಸರ್ವೇಶ ಮೋಕ್ಷ ದಾಯಕ ಪಾಂಡವ ಪಕ್ಷ ಅಕ್ಷಯವಂತ ಸೂಕ್ಷ್ಮಾಂಬರದರಧ್ಯಕ್ಷ ಪ್ರತ್ಯಕ್ಷದ ದೈವ ಅಕ್ಷತನಾರೇರ ತಕ್ಷಣದಲ್ಲಿ ತಂದ ಅಕ್ಷರ ಪುರುಷ ಗೋವಿಂದ. ಇಂಥ ಅಕ್ಷರದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಾವು ಏನೇನೋ ಲಕ್ಷ 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 ಅಂದ್ಕೊಂಡು ಅಲಕ್ಷ್ಯವಾಗಿ ಜೀವನ ಮಾಡ್ತಿದ್ದೀವಲ್ಲ, ಅದನ್ನೇ ಶ್ರೀ ಚರಣರು ಹೇಳ್ತಾರೆ, ಶಂಕರ ಭಗವತ್ಪಾದರು ಹೇಳ್ತಾರೆ. ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು, ಮನಸ್ಸಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಯಾವುದನ್ನು ಗಮನಿಸೋಲ್ಲ, ಕೇವಲ ಆತ್ಮವನ್ನೇ ಚಿಂತನೆ ಮಾಡ್ಕೊಂಡಿರ್ತಾರೆ. ಇನ್ನು ಯಾವುದೂ ಬೇಕಿಲ್ಲ, ಒಳಗೂ ಬೇಕಿಲ್ಲ, ಹೊರಗೂ ಬೇಕಿಲ್ಲ, ಮಧ್ಯನೂ ಬೇಕಿಲ್ಲ, ಯಾವುದ್ರ ಕಡೆ ಲಕ್ಷ್ಯ ಇಲ್ಲ. ಇಂತಹ ಕೌಪೀನವಂತಗ ಕೌಪೀನಧಾರಿಯೇ ಕಲು ಭಾಗ್ಯವಂತ ಪಾನಿ ಅಂತ ಭಾಗ್ಯವಂತನಪ್ಪ. ನಮೋ ನಮಃ.
ಬ್ರಹ್ಮಾಕ್ಷರಂ ಪಾವನಮುಚ್ಛರಂತಃ ಬ್ರಹ್ಮಾಕಮಸ್ಮೀತಿ ವಿಭಾವಯಂತಗ ಭಿಕ್ಷಾಶಿನೋ ದಿಕ್ಷು ಪರಿಭ್ರಮಂತಗ ಕೌಪೀನವಂತಗ ಕಲು ಭಾಗ್ಯವಂತಗ. ನೋಡಿ, ಇದರ ಅರ್ಥ ಎಷ್ಟು ಅದ್ಭುತವಾಗಿದೆ. ಪಾವನವಾಗಿರ್ತಕ್ಕಂತಹ ಬ್ರಹ್ಮ ಪದವನ್ನ ಪುನಃ ಪುನಃ ಮೇಲೆ ಮೇಲೆ ಉಚ್ಚಾರ ಮಾಡುತ್ತಾ ಇರ್ತಾನೆ. ನೋಡಿ, ಅಲ್ಲಿ ಏನು ಅರ್ಥ ಹೇಳುತ್ತೆ ಅಂದರೆ, ಬ್ರಹ್ಮಾಹ ಅಸ್ಮೀತಿ, ನಾನು ಬ್ರಹ್ಮನ್, ನಾನೇ ಬ್ರಹ್ಮ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಎನ್ನುವ ಶಬ್ದ ಬ್ರಹ್ಮ ಅಂತ ಆಚಾರ್ಯರು ಹೇಳಿದ್ದು. ನಾನು ಬೇರೆ, ಬ್ರಹ್ಮನೇ ಬೇರೆ. ಈ ವಾಕ್ಯಕ್ಕೆ ಈ ರೀತಿ ಅರ್ಥವನ್ನು ಮಾಡುವಂಥ ಅನೇಕ ವಿದ್ವಾಂಸರಿದ್ದಾರೆ. ಹಾಗ ಅರ್ಥ ಅಲ್ಲ ಇದು. ನಾನೇ ಬ್ರಹ್ಮ ಅಂತ ಆಚಾರ್ಯರು ಹೇಳಿರ್ಲಿಕ್ಕಿಲ್ಲ. ಯಾಕೆ ಅಂದರೆ ಆಚಾರ್ಯರು ತುಂಬ ಶ್ರೀಕೃಷ್ಣನ ಭಕ್ತರು. ಅವ್ರು ಹೇಳ್ತಾರೆ ನೋಡಿ, ಪುನರಪಿ ಜನನಂ ಪುನರಪಿ ಮರಣಂ ಪುನರೇ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೆ ಅಂತ ಹೇಳ್ತಾರೆ. ಮುರಾರಿಯನ್ನು ಜಪ ಮಾಡಿ ಅಂತ. ಮುರಾರಿಯೇ ನಾನು ಆಗಿಬಿಟ್ರೆ ಜಪ ಯಾರು ನಾವು ಮಾಡೋದು? ನಾನೇ ಮುರಾರಿ, ನಾನೇ ನಾರಾಯಣ, ನಾರಾಯಣ ಏನ್ರಿ ಜಪ ಮಾಡೋದು? ಅಲ್ಲಿ ಅರ್ಥ ಬ್ರಹ್ಮಾಹಮಸ್ಮೀತಿ, ಅಹಂ ಎನ್ನುವ ಶಬ್ದ ಇದೆಯಲ್ಲ, ಅದು ಯಾರು ಅಂತಲೇ ಗೊತ್ತಿಲ್ಲ. ನಾನು 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 ಅಂತ ನೀನು ಹೇಳ್ತಾ ಇಲ್ಲ, ನಾನು ಅನ್ನೋದು ನನ್ನನ್ನು ಹೇಳ್ತಾ ಇದೆ. ಆ ನಾನು ಎನ್ನುವ ಶಬ್ದ ಭಗವಂತ. ಅದರಿಂದ ಆಚೆಗೆ ಏನೋ ಒಂದಿದೆಯಲ್ಲ, ಅದನ್ನು ಧ್ಯಾನ ಮಾಡಿ. ತಲವಕಾರ ಉಪನಿಷತ್ತು ಅದನ್ನೇ ಹೇಳ್ತಾ ಇದೆ. ಅದಕ್ಕೆ ಇನ್ನೊಂದು ಹೆಸರು ಕೇನ ಉಪನಿಷತ್ತು ಅಂತ. ಇದನ್ನು ತುಂಬ ವಿವರಣೆ ಮಾಡೋಕ್ಕೆ ಕಷ್ಟ ಆಗತ್ತೆ. ದೇವರ ಅನುಗ್ರಹ ಇದ್ದರೆ ನೋಡೋಣಂತ. ಹೀಗೆ ಧ್ಯಾನ ಮಾಡ್ತಾ ಏನು ಮಾಡಬೇಕು? ಭಿಕ್ಷಾಶಿನೋ ದಿಕ್ಷು ಪರಿಭ್ರಮಂತಃ. ಅಶನ ಅಂದರೆ ಊಟ. ಯಾವ ಊಟ? ಭಿಕ್ಷೆ ಎನ್ನುವ ಊಟವನ್ನು ಅರಸಿ ಹುಡುಕೊಂಡು ದಿಕ್ಷು ಪರಿಭ್ರಮಂತಹ, ಎಲ್ಲ ದಿಕ್ಕುಗಳಲ್ಲಿ ಪರಿಭ್ರಮಂತಹ ತಿರುಗುವಂತಹ ಕೌಪೀನವಂತಗ. ಹೇ ಕೌಪೀನಧಾರಿಯೇ ಖಲು ಭಾಗ್ಯವಂತಹ. ಎಷ್ಟು ಭಾಗ್ಯವಂತನಪ್ಪ ನೀ. ನೋಡಿ, ಪರಬ್ರಹ್ಮ ನಾರಾಯಣ ಹೇಗೆ ಗೃಹಸ್ಥನಾಗಿ ತಾನು ಹೇಗಿರಬೇಕು ಅಂತ ತೋರಿಸಿದ ಮೇಲೆ, ಗೃಹಸ್ಥರು ಯಾರ್ಯಾರಿಗೆ ಊಟ ಹಾಕಬೇಕು ಅಂತ ಗೊತ್ತಾಯ್ತಾರೋ, ನಾಯಿ ನರಿಗಳಿಗೆ ಊಟ ಹಾಕಬೇಕು. ನಾಯಿ ನರಿಗಳು ಹೇಗಿರಬೇಕು? ನಾಯಿ ನರಿಗಳಿದ್ದಂಗೆ ಇರಬೇಕು. ನಾಯಿಗಳು ಹೊರಗಿರಬೇಕು, ಭೌ ಅಂತಿರ್ಬೇಕು. ಅವಾಗ ತಗೊಂಡೋಗಿ ಊರಿಗೆ ಊಟಕ್ಕೆ ಹಾಕಬೇಕು. ನಾಯಿ ಹೇಗಿರ್ಬೇಕು? ನರಿ ಹೇಗಿರಬೇಕು? ಅದು ಕೂತ್ಕೊಂಡು ಕಾಡಲ್ಲಿ ಓಡಾಡಿದಿರ್ಬೇಕು. ಗಿಡ ಹೇಗಿರಬೇಕು? ಹಸಿರಾಗಿರಬೇಕು. ಹೌದಲ್ರಿ? ನಾಯಿ ನರಿಗೆ ಊಟಕ್ಕೆ ಹಾಕಬೇಕು, ನಾಯಿ ನರಿ ಇದ್ದಂಗೆ ಇರಬೇಕು. ಮತ್ತು ನೀನು ಅತಿಥಿಗಳಿಗೆ ಅನ್ನ ಹಾಕಬೇಕೋ ಬೇಡವ? ನಿನಗೆ ಅತಿಥಿಗಳಾಗಿರಬೇಕು. ನಿನಗೆ ತಿಥಿ ಮಾಡೋ ಹಂಗಿರ್ಬಾರ್ದು. ನಿಮ್ಮ ಮನೆಗೆ ಊಟಕ್ಕೆ ಬಂದು ನಿನಗೆ 2 ನಾಮ ಇಟ್ಟು 3 ನಾಮ ಅವ್ರನ್ನ ತಲೆ ಮೇಲೆಲ್ಲ ಹಾಕಿ ಹೋಗುವಂಥ ತಿಥಿ ಮಾಡುವಂಥ ಅಂದರೆ ಏನ್ರಿ? ಸತ್ತ ಮೇಲೆ ಹಾಕ್ತಾರಲ್ಲ 3 ಪಿಂಡ. ನಿಮ್ಮ ಮನೆಗೆ ಬಂದು ಊಟ ಮಾಡಿ ನಿಮಗೆ ಪಿಂಡ ಹಾಕಿ ಹೋಗ್ತಾರೆ. ನಿಮ್ಮ ಆಶ್ರಮದಲ್ಲೇ ಇರ್ತಾರೆ. ಏನೋ ದೊಡ್ಡ ಗತಿ ಇರುವ ಗತಿಗೋತ್ರ ಇರುತ್ತೋ ಇರಲ್ಲೋ ಗೊತ್ತಿಲ್ಲ. ಹೆಂಡತಿ, ಅವ್ರ ಗಂಡ, ಅವ್ರು ಹುಟ್ಟಿರೋ 1-2 ಹೆಣ್ಣುಮಕ್ಕಳು, ಆಮೇಲೆ ಅವ್ರ ತಮ್ಮಂಗೆ ಹುಟ್ಟಿರೋ 3 ಜನ ಮಕ್ಕಳು, ಆಮೇಲೆ ಅವ್ರ ಹೆಂಡತಿ, ಆಮೇಲೆ ಅವ್ರ ಹೆಂಡತಿ ತಾಗಿ, ಅವ್ರ ಹೆಂಡತಿ ಮಕ್ಕಳು ಎಲ್ಲ ನಿಮ್ಮ ಆಶ್ರಮದಲ್ಲೇ. ಪಾಪ, ನಿಮ್ಮ ಹೆಸರು ನಿಮ್ಮ ಆಶ್ರಮ ತಾನೆ ಅಲ್ವಾ? ಅಲ್ಲಿರ್ತಾರೆ ನೋಡಿ. ಎಷ್ಟು ವರ್ಷ ನೀವು ಊಟಕ್ಕೆ ಹಾಕ್ತಾನೇ ಇರ್ತಾರೆ. ಇನ್ನೊಂದಿಷ್ಟು ಜನ ಇರ್ತಾರೆ. ಸರಿ, ಏನೋ ಸಾಲ ಮಾಡಿಬಿಡ್ತಾರೆ, ಎಲ್ಲ ತಲೆ ಮೇಲೆ ತಂದು ಎರ್ಚ್ಬಿಡ್ತಾರೆ. ಅವರು ಒಂದಿಷ್ಟು ಜನ ಅಲ್ಲಿರ್ತಾರೆ. ಎಲ್ಲರಿಗೂ ಊಟಕ್ಕೆ ಹಾಕ್ತಾ ಇರ್ತೀವಿ. ಅಂಥ ಅತಿಥಿಗಳಾಗಬಾರ್ದು. ಅತಿಥಿಗಳ ಹಾಗೆ ಇರಬೇಕು. ಇಂಥ ಅತಿಥಿಗಳಿಗೆ, ಇಂಥ ಸನ್ಯಾಸಿಗಳಿಗೆ ಊಟ ಹಾಕಬೇಕಾದ್ರೆ ನೀನು ಸದ್ಗೃಹಸ್ಥನಾಗಿರಬೇಕು. ಆಮೇಲೆ ಸನ್ಯಾಸಿಗಳು ಹೇಗಿರಬೇಕು ಅಂಥೇಳಿ 80ನೇ ಶ್ಲೋಕದಲ್ಲಿ ಹೇಳಿಲ್ಲದಿದ್ದರೂ ಸನ್ಯಾಸದ ಬಗ್ಗೆ ಚಿಂತನೆಯನ್ನು ವಾದಿರಾಜರು ಸೂಕ್ಷ್ಮವಾಗಿ ನಡೆಸಿದ್ದಾರೆ. ಅದನ್ನು ಶಂಕರ ಭಗವತ್ಪಾದರು ಮಾತು ತುಂಬ ಚೆನ್ನಾಗಿದೆ. ತಗೊಳ್ಳೋಣ. ಯಾಕೆ ಶಂಕರಾಚಾರ್ಯ ನಿಮ್ಮ ಅಪ್ಪನ ಮನೆ ಗಂಟು ತಿಂದಿದ್ದಾರೆ ರೀ ಪಾಪ. ಮಹಾಯೋಗಿಗಳು, ಜ್ಞಾನಿಗಳು ನೋಡಿ ಎಂಥ ಉದ್ಧೃತ ಮಾತನಾಡಿದ್ದಾರೆ ನೋಡಿ. ಪಾವನವಾಗಿರ್ತಕ್ಕಂಥ ಬ್ರಹ್ಮಪದವನ್ನು, ಏನದು ಬ್ರಹ್ಮಪದ ಅಂದ್ರೇನೋ? ಬ್ರಹ್ಮಪದ ಅಂದ್ರೇನೋ? ಚತುರ್ಮುಖ ಬ್ರಹ್ಮ. ಅವನ ಪದ ಅಂದ್ರೇನೋ? ಹೆಸರು. ಅವನ ಹೆಸರೇನೋ? ಚತುರ್ಮುಖ ಬ್ರಹ್ಮ ಅಂದ್ರೇನೋ? ನಾರಾಯಣ. ಆ ಪದವನ್ನು ಸದಾ ಚಿಂತನೆ ಮಾಡಬೇಕು ಅಂತ. ನಾನು ಬ್ರಹ್ಮ
ಅಂದರೆ ನಾನೇ ದೇವರು ಅಂತಲ್ಲ, ನಾನು ಎನ್ನುವ ಶಬ್ದ ದೇವರನ್ನೇ ಚಿಂತಿಸಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ಭಿಕ್ಷೆಯನ್ನು ಹುಡುಕೊಂಡು ದಿಕ್ಕುಗಳಲ್ಲಿ ತಿರುಗತಕ್ಕಂಥ ಹೇ ಕೌಪೀನಧಾರಿಯೇ ಕಲು ಭಾಗ್ಯವಂತಗ ನೀನೇ ಭಾಗ್ಯವಂತನಪ್ಪ ಇತಿ ಈ ರೀತಿಯಾಗಿ ಶ್ರೀಮತ್ ಅಂದರೆ ಶ್ರೀ ಅಂದರೆ ಜ್ಞಾನ, ಮತ್ತು ಅಂದರೆ ಹೊಂದಿದವರು ಆಗಿರ್ತಕ್ಕಂಥ ಶಂಕರಾಚಾರ್ಯ ಕೃತ ಕೌಪೀನ ಪಂಚಕಂ ಸಂಪೂರ್ಣಂ. ಉಳಿದ ಭಾಗವನ್ನು ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡೋಣ. ಶೋಭಾ